ಮಂತ್ರಿಗಳೇ ಎಲ್ಲ ಕಡೆ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀರಾ. ಈ ಕೋವಿಡ್ ಇನ್ನು ಮತ್ತೆ ಬರುವಂತ ಅವಕಾಶಗಳಿದೆ, ಎಚ್ಚರಿಕೆ ಇರಿ ಅಂತ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರ ಮಾತಿಗೆ ಇವರು ಕಿಮ್ಮತ್ ಕೊಡೋದಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತಾನೆ ಒಂದೇ ಒಂದು ಉದ್ದೇಶ. ಆದರೆ ರಾಹುಲ್ ಗಾಂಧಿ ಅವರ ಧೈರ್ಯತನ ಏನಿದೆ, ಅವರ ನೇರ ನುಡಿ ಏನಿದೆ, ರಾಹುಲ್ ಗಾಂಧಿ ಅವರ ಬಾಯನ್ನು ಮುಚ್ಚೋದಕ್ಕೆ ಯಾರ ಕೆಲವು ಕೂಡ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರು ಕೂಡ ಸಾಧ್ಯ ಇಲ್ಲ. ಯಾರು ಏನ್ ಮಾಡಿದ್ರು ಕೂಡ ಅವರು ಸತ್ಯವನ್ನ ಹೇಳೋದ್ರಲ್ಲಿ ಹಿಂದೇಟು ಹಾಕೋದಿಲ್ಲ. ಅದೇ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು. ಅದಕ್ಕೋಸ್ಕರ ನಮ್ಗೆ ಅವ್ರ ಬಗ್ಗೆ ಹೆಮ್ಮೆ ಇರುವಂಥದ್ದು. ಯಾಕೆಂದ್ರೆ ಇದ್ದಿದ್ದನ್ನ ಇದ್ದಾಗ ಹೇಳ್ತಾರೆ. ಅವ್ರು ಬೇರೆ ಏನೇನು ಅಪೇಕ್ಷೆ ಇಲ್ಲ. ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಏನಕ್ಕೋಸ್ಕರ ಮಾಡಿದ್ರು? ಏನು ಅವ್ರ ಸ್ವಾರ್ಥ ಇದೆಯಾ? ಚುನಾವಣೆ ಆಯೋಗದ ಈ ವಿಚಾರದಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ, ಏನಕ್ಕೋಸ್ಕರ ಎತ್ತಿದ್ದಾರೆ? ಏನು ಅವ್ರ ಸ್ವಾರ್ಥ ಇದೆಯಾ? ಅರೆ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಹಕ್ಕಿದು. ಏನಾದರೂ ಈ ಚುನಾವಣೆಗಳು ಸರಿಯಾಗಿ ನಡೀದೇ ಹೋದ್ರೆ ಈ ದೇಶದಲ್ಲಿ ನಾವೆಲ್ಲರೂ ಕೂಡ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾರೇ ಇರ್ಬೋದು, ಎಲ್ಲರ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರುವಂಥದ್ದು. ಯಾಕಂದ್ರೆ ಈ ದೇಶದ ಒಂದು ಮೂಲ ಸಿದ್ಧಾಂತ ಪ್ರಜಾಪ್ರಭುತ್ವಕ್ಕೇನೆ ಕಗ್ಗೊಲೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆದರೆ ಅದು ಎಲ್ರಿಗೂ ಕೂಡ ಹಾನಿಕಾರನೇ. ಅದು ಅಂದರೆ ರಾಹುಲ್ ಗಾಂಧಿ ಅವರು ಇದು ತೆಗಿತಾ ಇರ್ತಕ್ಕಂಥ ಇಶ್ಯೂ ಏನಂತ ಹೇಳಿದ್ರೆ, ಇದು ಕೇವಲ ನಮಗೋಸ್ಕರ, ಕಾಂಗ್ರೆಸ್ಗೋಸ್ಕರ ಅಂತ ಅಲ್ಲ. ರಾಹುಲ್ ಗಾಂಧಿ ಅವರ ಉದ್ದೇಶ ಏನಂತ ಹೇಳಿದ್ರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಈ ದೇಶದಲ್ಲಿ ಯಾವ ಒಂದು ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಿಂದ ಬಂದಂತ ಈ ದೇಶ ರಚನೆ ಆಯಿತು, ಆ ಮೂಲ ಸಿದ್ಧಾಂತಗಳು ಉಳಿಬೇಕು, ಅದು ನಾಶ ಆಗಬಾರ್ದು. ನಮ್ಮ ಸಂವಿಧಾನ ನಮಗೇನು ಹಕ್ಕು ಕೊಟ್ಟಿದೆ ಅದು ನಾಶ ಆಗಬಾರ್ದು. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಈ ಧ್ವನಿಯನ್ನು ನಾವು ಎತ್ತುತ್ತಾ ಇದ್ದೇವೆ. ಇದು ನಮಗೋಸ್ಕರ ಅಲ್ಲ, ಕಾಂಗ್ರೆಸ್ಗೋಸ್ಕರ ಅಲ್ಲ ಸ್ವಾಮಿ, ಇದು ಎಲ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಹೋರಾಟ. ಇದು BJP ಅವ್ರಿಗೂ ಕೂಡ ಮಾಡ್ತಾ ಇರ್ತಕ್ಕಂಥ ಹೋರಾಟ. ಯಾಕಂದ್ರೆ ಅವರ ಒಳ್ಳೆದಕ್ಕೂ ಕೂಡ ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಈ ದೇಶದ ಒಳಿತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಹೊರತು ಬೇರೆ ಯಾರಿಗೋ ಬೇರೆ ಇನ್ನೇನು ಇದರಲ್ಲಿ ಸ್ವಾರ್ಥ ಇಲ್ಲ. ಇದು ಇವತ್ತು BJP ಅವರು ಏನು ಮಾಡಕ್ಕೆ ಹೊರಟಿದ್ದಾರೆ. ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆ ಕುಲ್ಗೆಟ್ಟು ಹೋಗಿದೆ. ದೇಶ ಇವತ್ತು ಏನು ಇವರು ಮೋದಿಯವರು ಟ್ರಂಪ್ 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 ಅಂತ ಹೇಳ್ಕೊಂಡು ಕೂತ್ಕೊಳ್ತಾ ಇದ್ರು, ಬೊಗಳ್ತಾ ಇದ್ರು. ಈಗ ಅದೆಲ್ಲ ಕೂಡ ಅವರ ಒಂದು ವಿದೇಶಾಂಗ ನೀತಿ ಸತ್ತು ಬಿದ್ದಿದೆ. ದೇಶದ ನಮ್ಮ ಭಾರತ ದೇಶ ಹಿಂದೆ ಎಲ್ಲ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್, ವಾಜಪೇಯಿ, ನರಸಿಂಹರಾವ್ ಇವರೆಲ್ಲ ಇದ್ದಾಗ ಇಡೀ ವಿಶ್ವದಲ್ಲೇ ನಮ್ಮ ಒಂದು ದೇಶಕ್ಕೆ ಒಂದು ಗೌರವ, ಮಾನ್ಯತೆ, ಸ್ನೇಹಿತರು ಇರ್ತಾ ಇದ್ರು ನಮ್ಮ ದೇಶಕ್ಕೆ. ಆದರೆ ಇವತ್ತು ನಾವು ಏಕಾಂಗಿಯಾಗಿದ್ದೇವೆ. ನಮಗೆ ರಷ್ಯಾನೂ ಬೆಂಬಲ ಕೊಡಲ್ಲ, ಚೈನಾನೂ ಬೆಂಬಲ ಕೊಡಲ್ಲ, ಅಮೆರಿಕನೂ ಬೆಂಬಲ ಕೊಡಲ್ಲ, ಯುರೋಪು ಬೆಂಬಲ ಕೊಡಲ್ಲ, ಯಾರು ಕೊಡಲ್ಲ. ಆದ್ರಿಂದ ಇಂಥ ಪರಿಸ್ಥಿತಿ, ಏಕಾಂಗಿಯಾಗಿರುವಂಥ ಪರಿಸ್ಥಿತಿ ನಮ್ಮ ದೇಶ ಇದೆ. ಯಾಕಿದು ಬಂತು? ಯಾಕೆಂತ ಹೇಳಿದ್ರೆ ನಮ್ಮ ಯಾವ ಒಂದು ತತ್ವಕ್ಕೆ, ಸಿದ್ಧಾಂತಕ್ಕೆ ದೇಶ ನಿಂತಿತ್ತು, ಮನುಷ್ಯತ್ವಕ್ಕೆ, ಮಾನವೀಯತೆ ಬೆಳಿಬೇಕು, ಉಳಿಬೇಕು ಈ ಪ್ರಪಂಚದಲ್ಲಿ, ಮತ್ತು ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅದರ ವಿರುದ್ಧ ಧ್ವನಿಯನ್ನು ನಮ್ಮ ದೇಶ ಎತ್ತುತ್ತಾ ಇತ್ತು. ಪಕ್ಷಪಾತ ಮಾಡ್ತಾ ಇರಲಿಲ್ಲ. ಯಾವುದೇ ಧರ್ಮ, ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡ್ತಾ ಇರಲಿಲ್ಲ. ವಿದೇಶದ ಒಂದು ಸಮಸ್ಯೆಗಳು ಬಂದಾಗ, ಅದು ಇಸ್ರೇಲ್ ಪ್ಯಾಲೆಸ್ತೈನೇ ಇರ್ಬೋದು, ಯುಕ್ರೇನ್ ರಷ್ಯಾನೇ ಇರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ನಾವು ಒಂದು ನ್ಯಾಯಸಮ್ಮತವಾದಂಥ ತೀರ್ಮಾನ ಮಾಡ್ತಾ ಇದ್ದು. ದಯವಿಟ್ಟು ಜನ ಎಲ್ಲ ಒಳಗೆ ಬರಬೇಕು, ಎಲ್ಲರೂ ಕೂಡ ಕೂತ್ಕೋಬೇಕು. ಯಾಕಂದ್ರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಯವರು ಕೂಡ ಬರ್ತಾ ಇದ್ದಾರೆ, ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಕೂತ್ಕೊಂಡು, ಒಳ್ಳೆಯ ಸಭಾಂಗಣ ಇದು ನಿರ್ಮಾಣ ಆಗಿದೆ. ಈ ಸಭಾಂಗಣ ನನ್ನ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಇದು ಪ್ರಥಮ ಬಾರಿಗೆ ಈ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು. ಇದು ಕಾಂಗ್ರೆಸ್ಸಿನ ಈ ಒಂದು ದೊಡ್ಡ ಒಳ್ಳೆಯ ಉದ್ದೇಶಕ್ಕೆ ಇವತ್ತು ಈ ಸಭಾಂಗಣ ಉಪಯೋಗ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಶಾಂತ ಚಿತ್ತರಾಗಿ ಆರಾಮಾಗಿ ಕೂತ್ಕೊಳ್ಬೇಕು. ಯಾರು ಕೂಡ ಎದ್ದು ಹೋಗಬಾರ್ದು. ಒಳಗಡೆ ಬರೋರೆಲ್ಲ ಒಳಗೆ ಬಂದು ಕೂತ್ಕೊಳ್ಳಿ, ಇಲ್ಲಿ ಕೂತಿರೋರೆಲ್ಲೇ ಕೂತ್ಕೊಂಡಿರಿ. ಯಾಕೆಂದರೆ ಇವತ್ತು ಕೊಡುವಂಥ ಸಂದೇಶ ಕೇವಲ ಬೆಂಗಳೂರು ನಗರಕ್ಕೆ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೇನೆ
ಒಂದು ಅತ್ಯಂತ ಮಹತ್ವವಾದಂಥ ಸಂದೇಶವನ್ನು ರಾಹುಲ್ ಗಾಂಧಿಯವರು ನೀಡಲಿದ್ದಾರೆ, ಕಾಂಗ್ರೆಸ್ ಪಕ್ಷ ನೀಡುವಂಥದ್ದಿದೆ. ಅದಕ್ಕೋಸ್ಕರ ಎಲ್ಲರೂ ಆರಾಮಾಗಿ ಕೂತ್ಕೊಳ್ಬೇಕು, ಒಳಗೆ ಬರಬೇಕು ಅಂತ ನಾನು ಇಲ್ಲೆಲ್ಲ ಆಚೆ ನಿಂತುಕೊಂಡಿದ್ದೀರಾ, ದಯವಿಟ್ಟೆಲ್ಲ ಒಳಗೆ ಬರಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಆ ಕಾರಣದಿಂದ ಇವತ್ತು ಯಾಕೆ ನಮ್ಮ ದೇಶದ ಹೆಸರು ವಿಶ್ವ ಮಟ್ಟದಲ್ಲಿ ಅದಕ್ಕೆ ಹಿನ್ನಡೆ ಆಗ್ತದೆ ಅಂತ ಹೇಳಿದ್ರೆ, ಆ ಮೌಲ್ಯಗಳಲ್ಲಿ ನಾವು ಇವತ್ತು ಕಾಂಪ್ರಮೈಸ್ ಆಗಿದ್ದೇವೆ. ಮೋದಿ ಅವರಿಗೆ ಅವ್ರ ಅನುಕೂಲ ಸಿಂಧು ರಾಜಕಾರಣ, ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಹೋಗಿ ರಾಜಕಾರಣ ಮಾಡೋದು, ಸೈದ್ಧಾಂತಿಕವಾದಂಥ ರಾಜಕಾರಣ ಅಲ್ಲ. ಮತ್ತು ನಮ್ಮ ದೇಶ ಯಾವಾಗಲೂ ಕೂಡ ಸರ್ವಧರ್ಮ ಸಮಭಾವ, ಎಲ್ಲರನ್ನು ಪ್ರೀತಿಸಬೇಕು, ಇಡೀ ವಿಶ್ವವೇ ಒಂದು ಕುಟುಂಬ, ವಸುದೈವ ಕುಟುಂಬಕಂ ಅಂತ ಏನು ಹೇಳ್ತೀವಿ, ಅದ್ರ ನಿಜವಾದಂಥ ನಂಬಿಕೆ ಇದ್ದಂಥ ಸಿದ್ಧಾಂತ ನಮ್ಮ ದೇಶದಲ್ಲಿ ಇತ್ತು. ಆದರೆ ಇವತ್ತು ಈ BJP ಸರ್ಕಾರ ಬಂದ ಮೇಲೆ ಅವರ ಪಕ್ಷಪಾತ, ಅವರ ಒಂದು ಕೋಮುವಾದದ ಚಿಂತನೆಗಳು ದೇಶದಲ್ಲಿ ಇವತ್ತು ಆ ಒಂದು ಏನು ನೈತಿಕ ಶಕ್ತಿ ಭಾರತಕ್ಕಿತ್ತು ಅದು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅದಕ್ಕೆ ಇವತ್ತು ವಿಶ್ವದಲ್ಲಿ ನಮ್ಗೆ ಯಾರೂ ಮಾನ್ಯತೆ ಕೊಡ್ತಾ ಇಲ್ಲ. ಟ್ರಂಪ್ ಅಮೆರಿಕ ಕೂಡ ಇವತ್ತು ಪಾಕಿಸ್ತಾನನ ಹೊಗಳ್ತಾರೆ ಹೊರತು ನಮ್ಮ ದೇಶನ ಹೊಗಳ್ತಾ ಇಲ್ಲ. ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ಅದಕ್ಕೆ ಈ ಸರ್ವಾಧಿಕಾರ ಧೋರಣೆಯಲ್ಲಿ ದೇಶ ಏನಾದರೂ ಇದೇ ಥರ ಮುನ್ನಡೆಸ್ಕೊಂಡು ಹೋದರೆ ನಾಳೆ ನಮ್ಮ ಭವಿಷ್ಯ ಏನಾಗ್ಬೋದು, ನಮ್ಮ ಪರಿಸ್ಥಿತಿ ಏನಾಗ್ಬೋದು. ಇವತ್ತು ಅನೇಕ ಸಮಸ್ಯೆಗಳಿದೆ, ಅದನ್ನು ಸೌಹಾರ್ದತವಾಗಿ ಅದನ್ನು ತೀರ್ಮಾನ ಮಾಡೋದು ಬಿಟ್ಬಿಟ್ಟು ಪ್ರತಿಯೊಂದು ಕೂಡ ಸಂಘರ್ಷಕ್ಕೆ ಇಳಿದು ಇವತ್ತು ಈ ದೇಶದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೋಮು ದ್ವೇಷವನ್ನು ಬೆಳೆಸ್ತಕ್ಕಂಥ ಒಂದು ಪಕ್ಷ ಇವತ್ತು ಕೇಂದ್ರದಲ್ಲಿ ಆಳ್ತಾ ಇದೆ. ಹಿಂದೆ ಈ ಥರ ಯಾವತ್ತೂ ನಾವು ನೋಡಿಲ್ಲ. ಇವತ್ತು ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ, ಯಾರಾದರೂ ಇವ್ರ ವಿರುದ್ಧ ಜಾಸ್ತಿ ಮಾತಾಡಿದ್ರೆ ಅವರನ್ನು ಮುಗಿಸೋದಕ್ಕೆ ಹೊರಟುಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ದುರ್ದೈವ, ಎಂತೆಂಥ ಸಂಸ್ಥೆಗಳು ಇವತ್ತು ಡೇಟಾ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟು, ಅದರಿಂದ ಹೊರಗಡೆ ಮಾಹಿತಿಗಳೇ ಹೊರಗೆ ಬರ್ತಾ ಇಲ್ಲ. ಮಾಹಿತಿ ಹಕ್ಕು ಕಾಯ್ದೆ ಅದನ್ನು ನಿಷ್ಕ್ರಿಯ ಮಾಡಿದ್ದಾರೆ. ಯಾವುದನ್ನು ಕೂಡ ಇವ್ರು ಬಿಟ್ಟಿಲ್ಲ. ಈಗ ಮಾಧ್ಯಮ ಮೊದಲು ಎಷ್ಟು ಚೆನ್ನಾಗಿ ನಮ್ಮ ದೇಶದಲ್ಲಿ ಮುಕ್ತವಾಗಿ ಅವರೆಲ್ಲವನ್ನು ಪ್ರಚಾರ ಮಾಡ್ತಾ ಇದ್ರು, ಅವ್ರಿಗೇನು ಭಯ ಇರಲಿಲ್ಲ ಮಾಧ್ಯಮಕ್ಕೆ. ಹಿಂದೆ ಯಾರ ಬಗ್ಗೆನೂ ಕೂಡ ಟೀಕೆ ಮಾಡ್ತಾ ಇದ್ರು. ರಾಜೀವ್ ಗಾಂಧಿ ಅವ್ರನ್ನ ಟೀಕೆ ಮಾಡ್ತಾ ಇದ್ರು, ನರಸಿಂಹರಾವ್ರನ್ನ ಟೀಕೆ ಮಾಡ್ತಾ ಇದ್ರು, ಮನಮೋಹನ್ ಸಿಂಗ್ನ ಟೀಕೆ ಮಾಡ್ತಾ ಇದ್ರು, ವಾಜಪೇಯಿನ ಟೀಕೆ ಮಾಡ್ತಾ ಇದ್ರು, VP ಸಿಂಗ್ನ ಟೀಕೆ ಮಾಡ್ತಾ ಇದ್ರು. ಆದರೆ ಇವತ್ತು ಮಾಧ್ಯಮ ಎಷ್ಟು ನಿಷ್ಕ್ರಿಯ ಆಗಿದೆ ಅಂತ ಹೇಳಿದ್ರೆ, ಮೋದಿಯವ್ರ ಬಗ್ಗೆ ಚಕಾರ ಎತ್ತೋದಕ್ಕೆ ಮಾಧ್ಯಮದ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕೆಂದ್ರೆ ಭಯ ಭೀತಿಯಲ್ಲಿ ಇವತ್ತಿನ ದಿವಸ ಇಟ್ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಕ್ಷೇತ್ರ ಸ್ವತಂತ್ರವಾಗಿ ನಡ್ಕೊಳ್ಳೋಕೆ ಸಾಧ್ಯ ಆಗದೆ ಹೋದ್ರೆ ಅದು ಪ್ರಜಾಪ್ರಭುತ್ವ ದುರ್ಬಲ ಆದಂಗೆನೆ. ನೋಡಿ ಏನು ಇವ್ರದು, ನಮ್ಮ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತೆತ್ತಿದ್ರೆ ಪಾರ್ಲಿಮೆಂಟಲ್ಲಿ ಮೋದಿ ಅವರು, ಅಮಿತ್ ಶಾ, ನೆಹರು, ಇಂದಿರಾ ಗಾಂಧಿ ಅದ್ರ ಬಗ್ಗೆನೇ ಮಾತಾಡ್ತಾರೆ. ನೀವು ಬಂದು ಅವರೆಲ್ಲ ದೇಶವನ್ನು ಕಟ್ಟಿದ್ದಾರೆ ಸ್ವಾಮಿ. 1970ನೇ ಇಸ್ವಿಗಳಲ್ಲಿ ನಮ್ಮ ದೇಶ ಇಷ್ಟೊಂದು ಆರ್ಥಿಕವಾಗಿ ಬಲಿಷ್ಠ ಆಗಿರಲಿಲ್ಲ. ಆದರೆ ಆ ಸಂದರ್ಭದಲ್ಲೇ ನಮ್ಮ ದೇಶಕ್ಕೆ ದೇಶ ಆರ್ಥಿಕವಾಗಿ ಇಷ್ಟು ಶಕ್ತಿಶಾಲಿ ಇಲ್ಲದೆ ಇದ್ರೂ ಕೂಡ ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಅಮೆರಿಕಾಗೆ ಸೆಡ್ ಹೊಡೆದು ನಿಂತಿರ್ತಕ್ಕಂಥ ಧೀರೆ ಮಹಿಳೆ ಇಂದಿರಾ ಗಾಂಧಿ ಅವರು, ಆ ಕಾಲದಲ್ಲಿ ಅವರು ಸೆಡ್ ಹೊಡೆದು ನಿಂತಿರ್ತಕ್ಕಂಥ ಇತಿಹಾಸ ನಮ್ಮ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರ ಇತಿಹಾಸ. ನೀವಿವತ್ತು ಒಂದು ಚೈನಾಗೆ ಮಾತಾಡ್ಸಕ್ಕಾಗ್ತಾ ಇಲ್ಲ, ಅಮೆರಿಕಾಗೆ ಮಾತಾಡ್ಸಕ್ಕಾಗ್ತಾ ಇಲ್ಲ, ನೇರವಾಗಿ ವಿಷಯಗಳನ್ನು ಎದುರಿಸೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತಾರೆ ಅಂತ ಹೇಳಿದ್ರೆ ನೀವು ಎಲ್ಲಿದೆ ನಿಮ್ಮ 56 ಇಂಚು ಎದೆ ಸ್ವಾಮಿ? ಎಲ್ಲಿದೆ ನಿಮ್ಮದು? ಏನು ಕೆಂಪು ಕಣ್ಣು ತೋರಿಸ್ತೀನಿ ನಾನು ಚೈನಾಗೆ ಅಂತ ಹೇಳ್ತಾ ಇದ್ರು ಇವರು ಮೋದಿಯವರು. ಇವತ್ತು ಎಲ್ಲಿದೆ ಅದು? ಕೇವಲ ಮಾತು, ಡೋಂಗಿತನ. ಕೇವಲ ನಮ್ಮ ದೇಶದ ಒಳಗಡೆ ಇರತಕ್ಕಂಥ ದುರ್ಬಲ ವರ್ಗದವ್ರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಅವ್ರ ಮೇಲೆ ನೀವು ದ್ವೇಷ, ಹಿಂಸಾತ್ಮಕವಾದಂಥ ವರ್ತನೆ ಮಾಡಿಕೊಂಡು ನಮ್ಮ ದೇಶದ ಜನರ ಮೇಲೆ ನೀವು ಗದ ಪ್ರಹಾರ ಮಾಡ್ತಾ ಇದ್ದೀರಿ ಹೊರತು ವಿದೇಶದಲ್ಲಿ ನಿಮ್ದು ಏನು ಬಂಡವಾಳ ನಡೀತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಪ್ರಜಾಪ್ರಭುತ್ವ ಉಳಿಸುವಂಥ ಶಕ್ತಿಯನ್ನು
ಆ ಒಂದು ಹೋರಾಟವನ್ನ, ಆ ಒಂದು ಜಾಗೃತಿಯನ್ನ, ಆ ಸಂದೇಶವನ್ನ ಇವತ್ತು ಇಡೀ ದೇಶಕ್ಕೆ ತಗೊಂಡು ಹೋಗ್ಬೇಕು ನಾವು. ಆ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇವತ್ತು ದೇಶದಲ್ಲಿ ಯಾವುದಾದ್ರೂ ಒಬ್ಬ ನಾಯಕ ಇದ್ರೆ ಅದು ಶ್ರೀಮಾನ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ನಾವು ಅಧಿಕಾರ ಮುಖ್ಯ ಅಲ್ಲ, ಅಧಿಕಾರ ಬರ್ತದೆ ಹೋಗ್ತದೆ. ದೇಶ ಉಳಿಬೇಕು, ದೇಶದ ಮೌಲ್ಯಗಳು ಉಳಿಬೇಕು, ದೇಶದ ಸಂಸ್ಥೆಗಳು ಉಳಿಬೇಕು. ಸಂಸ್ಥೆಗಳನ್ನು ಹುಟ್ಟು ಹಾಕಿ ಅದಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ರಾತ್ರಿಯಲ್ಲಿ ಆಗಿಲ್ಲ. ದಶಕಗಳ ಕಾಲ ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿಸಿ ಅದಕ್ಕೆ ಮಾನ್ಯತೆ ನಾವು ಕೊಟ್ಟಿದ್ದೇವೆ. ಸುಪ್ರೀಂ ಕೋರ್ಟೇ ಇರ್ಬೋದು, ಎಲೆಕ್ಷನ್ ಕಮಿಷನ್ನೇ ಇರ್ಬೋದು, CAGನೇ ಇರ್ಬೋದು, ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಅದಕ್ಕೆ ನಾವು ಕಟ್ಟಿರುವಂಥ ಸಂಸ್ಥೆಗಳು, ಅದನ್ನು ನಾಶ ಮಾಡೋದಕ್ಕೆ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನೀವು ನಾಶ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ತಮ್ಗೆಲ್ಲರೂ ಕೂಡ ನಾನು ಧನ್ಯವಾದವನ್ನು ಹೇಳಿ, ಇವತ್ತು ಏನು ಈ ಹೋರಾಟ ಇದೆ, ನ್ಯಾಯಕ್ಕೋಸ್ಕರ ಹೋರಾಟ, ಸತ್ಯಕ್ಕೋಸ್ಕರ ಹೋರಾಟ, ನಮ್ಮ ಪ್ರಜಾಪ್ರಭುತ್ವಕ್ಕೋಸ್ಕರ ಹೋರಾಟ, ನಮ್ಮ ಮತಕ್ಕೋಸ್ಕರ ಹೋರಾಟವನ್ನು ನಾವು ಮುನ್ನಡೆಸ್ಕೊಂಡು ನಾವು ಹೋಗೋಣ. ಕಾಂಗ್ರೆಸ್ ಕಾರ್ಯಕರ್ತರ ಇದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ರಾಹುಲ್ ಗಾಂಧಿ. ಹೊರಗಡೆ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ದಯಮಾಡಿ ಪೊಲೀಸರಲ್ಲಿ ಮನವಿ, ತಪಾಸಣೆಯನ್ನು ಬೇಗ ಮಾಡಿ ಜನರನ್ನ ಕಳಿಸ್ಕೊಡ್ಬೇಕು ಅಂತೇಳಿ ಪ್ರಾರ್ಥನೆ. ಅಲ್ಲಿ ಬರಬೇಕಾದ್ರೆ ವೇದಿಕೆ ಬಲಭಾಗದಲ್ಲಿ ಇರ್ತಕ್ಕಂಥ ಆಸನ ಕಡೆ ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ನಿಲ್ತಿರ್ತಕ್ಕಂಥ ನಮ್ಮ ಕಾರ್ಯಕರ್ತ ಬಂಧುಗಳು ದಯಮಾಡಿ ಎಲ್ಲ ಒಳಗಡೆ ಬರಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ರಾಹುಲ್ ಗಾಂಧಿರವರು ಏರ್ಪೋರ್ಟಲ್ಲಿ ಲ್ಯಾಂಡಿಂಗ್ ಆಗಿದ್ದಾರೆ. ಈಗ ಸಭೆಯನ್ನು ಉದ್ದೇಶಿಸಿ ಮಳವಳ್ಳಿಯ ಶಾಸಕರಾದಂಥ ಸನ್ಮಾನ್ಯ PM ನರೇಂದ್ರ ಸ್ವಾಮಿರವರು ಮಾತಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೀವಿ. ಸಮಯದ ಅಭಾವ ಇದೆ, ಎಲ್ಲರೂ ಕೂಡ ಸಮಯನ ನಿಗದಿ ಮಾಡಿಕೊಂಡು ಒಂದು 3 ನಿಮಿಷ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ. ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಕೆಚ್ಚೆದೆಯ ಗಂಡು, ಸಿಂಹ ಗರ್ಜನೆಯ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಂದು ಚುನಾವಣಾ ಆಯೋಗದ ಅಕ್ರಮಗಳ ಬಗ್ಗೆ ಪ್ರತಿಭಟನೆಯನ್ನು ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳಿಗೆ ನನ್ನ ಕೋಟಿ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಹೋರಾಟ ಈ ರಾಷ್ಟ್ರವನ್ನು ಉಳಿಸ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಸಾಕ್ಷ್ಯಾಧಾರಿತವಾದಂಥ ಹೋರಾಟ. ರಾಷ್ಟ್ರದ ಯಾವೊಂದು ಮೂಲೆಯಲ್ಲೂ ಕೂಡ ಈ ಗರ್ಜನೆ ಸದಾ ಗುನುಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸಾಕ್ಷಿ ಸಮೇತ ನಿನ್ನೆ ನವದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಗಳೂರಿನ ಲೋಕಸಭಾ ಕ್ಷೇತ್ರದ ಅಕ್ರಮಗಳ ಬಗ್ಗೆ ಎಳೆಯಾಗಿ ಬಿಡಿಸಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಕನ್ನಡಿಗರು, ಅದರಲ್ಲಿ ಕರ್ನಾಟಕದ ನಾವು ಎಚ್ಚೆತ್ತುಕೊಂಡು ಈ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಮತದಾನದ ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳಲ್ಲಿ, ಅದು ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ರಾಷ್ಟ್ರದ ಪ್ರತಿಯೊಂದು ಮೂಲೆಯಲ್ಲಿ ಈ ರೀತಿಯ ಅಕ್ರಮಗಳು ನಡೆದಿರ್ಬೋದು. ನಮ್ಮ ಕಣ್ಣೆದುರಿಗೆ ಲಕ್ಷಾಂತರ ಮತ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಒಳ ನುಸುಳಿದೆ ಅಂತ ಅಂದರೆ ಕಾಂಗ್ರೆಸ್ಸನ್ನು ಸೋಲಿಸುವಂಥ ಹುನ್ನಾರ ಎಷ್ಟು ಮಟ್ಟಿಗೆ ನಡೆದಿದೆ, ಅದಕ್ಕೆ ಚುನಾವಣಾ ಆಯೋಗ ಕಣ್ಣು ಮುಚ್ಚಿ ಕುಳಿತಿದೆಯಾ ಅಥವಾ ಶಾಮೀಲಾಗಿದೆಯಾ ಅನ್ನೋಂಥ ಅನುಮಾನದಲ್ಲಿರ್ತಕ್ಕಂಥದ್ದು. ನಾವು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮೊದಲು ನಮ್ಮಲ್ಲಿ ನಾವು ಹೆಮ್ಮೆಯನ್ನು ತಂದ್ಕೋಬೇಕಾಗಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ರಾಷ್ಟ್ರದ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೊಮ್ಮಗ. ಆ ಕೆಚ್ಚು ಅವರ ರಕ್ತದಲ್ಲಿದೆ. ಈ ರಾಷ್ಟ್ರಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ತಂದುಕೊಟ್ಟಂಥ, ಭವಿಷ್ಯತ್ತನ್ನು ರೂಪಿಸಿದಂಥ ಅಗ್ರಗಣ್ಯ ನಾಯಕ ದಿವಂಗತ ರಾಜೀವ್ ಗಾಂಧಿ ಅವರ ಸುಪುತ್ರ. ಅಜ್ಞಾತವಾಸದಲ್ಲಿ ಅಮ್ಮನ ನೆರಳಿನಲ್ಲಿ
ಪ್ರತಿಯೊಂದು ದೇಶದ ಬಡಬಗ್ಗರ ಬಗ್ಗೆ, ದೀನದಲಿತರ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ಅರಿತುಕೊಂಡು ಈ ರಾಷ್ಟ್ರದ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಇಡೀ ರಾಷ್ಟ್ರವನ್ನು ಸುತ್ತಿರ್ತಕ್ಕಂಥ ಏಕೈಕ ನಾಯಕ ಅಂತಂದ್ರೆ ನಮ್ಮ ರಾಹುಲ್ ಗಾಂಧಿ ಅನ್ನೋದನ್ನ ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ಬೇಕಾಗತ್ತೆ. ಯಾವುದೇ ಒಂದು ಪಕ್ಷದಲ್ಲಿರ್ತಕ್ಕಂಥ ಯಾವೊಬ್ಬ ನಾಯಕನಿಗೂ ಅವರ ಧೀಮಂತ ನಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ರಾಷ್ಟ್ರದಲ್ಲಿ ಸತ್ಯದ ವಿಚಾರವನ್ನು ಮಾತಾಡಲಿಕ್ಕೆ ಎಂದೂ ಹೆದರದೇನೆ ಕಾಂಗ್ರೆಸ್ಗರಿಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಕರೆ ಏನು? ಕಾಂಗ್ರೆಸ್ ಅಂತ ಅಂದ್ರೆ ನಾವು ಹೆದರುವಂಥ ವ್ಯಕ್ತಿಗಳಲ್ಲ, ಹಾಗೆಯೇ ನಾವು ಹೆದರಿಸೋರು ಅಲ್ಲ. ಇದು ಅವರ ಮೂಲ ಮಂತ್ರ. ಈ ಮೂಲ ಮಂತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ನ ಮೂಲ ತತ್ವವಾಗಿತ್ತು. ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಕಿಚ್ಚು, ಆ ಒಂದು ಸಂಘಟನೆಯ ಚಾತುರ್ಯ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಕುತಂತ್ರ, ಹುನ್ನಾರ ಮತ್ತು ಪ್ರಜಾಪ್ರಭುತ್ವಕ್ಕೆ ಆಗಿರ್ತಕ್ಕಂಥ ಲೋಪಕ್ಕೆ ತನ್ನದೇ ಆದಂಥ ಗಟ್ಟಿ ದನಿಯನ್ನು ನೀಡಿ ಎಲ್ಲರನ್ನು ಒಗ್ಗೂಡಿಸಿ ಈ ರಾಷ್ಟ್ರಕ್ಕೆ ನಿಜವಾದಂಥ ಹಕ್ಕನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವ್ರ ಪರವಾಗಿ ನಾವು ಕಾಂಗ್ರೆಸ್ ಉಳಿಸೋದು ಅನ್ನೋದಲ್ಲ, ಇವತ್ತು ಉಳಿಸ್ಬೇಕಾಗಿರ್ತಕ್ಕಂಥದ್ದು ಈ ದೇಶವನ್ನು, ಈ ದೇಶದ ಸಂವಿಧಾನವನ್ನು, ಈ ದೇಶದ ಅಭಿವೃದ್ಧಿಯ ಶೂನ್ಯವನ್ನು ಏನು ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಬರೀ ಸುಳ್ಳಿನ ಕಂತೆ, ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಪ್ರಾಂತ್ಯದ ಹೆಸರಿನಲ್ಲಿ ಅಲ್ಲೋಲ ಕಲ್ಲೋಲ ಈ ರಾಷ್ಟ್ರದಲ್ಲಿ ನಡೀತಾ ಇದ್ರು ಕೂಡ ಬರೀ ಶೋ ಪೀಸ್ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಇಡೀ ಭಾರತ ದೇಶದ ಜನ ಮೊದಲು ನಿಬ್ಬೆರಗಾಗಿ ನೋಡ್ತಿದ್ವಿ. ಇವತ್ತು ಈ ಸತ್ಯ ಎಲ್ರಿಗೂ ಅರ್ಥ ಆಗಿದೆ. ರಾಹುಲ್ ಗಾಂಧಿ ಅವರ ಕರೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನ ಈ ಒಂದು ಪ್ರತಿಭಟನಾ ರ್ಯಾಲಿ ಇದು ಸಣ್ಣ ವಿಚಾರ ಅಲ್ಲ. ಇಡೀ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ನೋಡ್ತಾ ಇರ್ತಕ್ಕಂಥದ್ದು. ಭಾರತದ ಇವತ್ತಿನ ಚುನಾವಣೆ ವ್ಯವಸ್ಥೆ ಎತ್ತ ಸಾಗಿದೆ. ಭಾರತದ ಸಂವಿಧಾನವನ್ನು ಯಾವ ರೀತಿ ಆಳುವ ಪಕ್ಷಗಳು ಇವತ್ತು ಲೂಟಿ ಮಾಡೋದಲ್ದೇನೆ ಕಪಿ ಮುಷ್ಟಿಯಲ್ಲಿಟ್ಕೊಂಡು ಸಾಂವಿಧಾನಿಕ ಸಂಸ್ಥೆಗಳನ್ನು ಯಾವ ರೀತಿ ನುಚ್ಚುನೂರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಹೋರಾಟದ ಕಿಡಿಯನ್ನು ಹಚ್ಚಬೇಕಾಗಿದೆ. ಇದಕ್ಕೆ ಅಂತ್ಯವನ್ನು ನಾವು ಕಾಣಬೇಕಾಗಿದೆ. ನಿಮಗೆ ನಾನೊಂದು ಮಾತನ್ನು ಹೇಳ್ತೇನೆ. 2010ರಲ್ಲಿ ಒಂದು ಬಾರಿ ಯಾರು ಈ ಹುನ್ನಾರ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಯಾವತ್ತೂ ಸ್ವತಂತ್ರವಾಗಿ ಅವರು ಆಡಳಿತ ಮಾಡಿದವರೇ ಅಲ್ಲ. ಆಪರೇಷನ್ ಕಮಲ ಇಲ್ಲ ಅಂತಂದರೆ ಅವ್ರ ಆಡಳಿತವೇ ಇಲ್ಲ. ಆ ಸಂದರ್ಭದಲ್ಲಿ ಅವ್ರನ್ನ ಬಗ್ಬಡಿಯೋದಂಗೆ, ಅವ್ರನ್ನ ಎದುರಿಸೋದಂಗೆ ಅನ್ನೋದನ್ನು ನಾನು ಕೂಡ ಕಲ್ತು ಬಂದಂಥವನು. ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ನಾನು ಕೋರ್ಕೊಳ್ಳೋದು ಇಷ್ಟೇ, ನಮ್ಮ ನಿಸ್ವಾರ್ಥವಾದಂಥ ಹೋರಾಟ ಈ ರಾಷ್ಟ್ರದ ಉಳಿವಿಗಾಗಿ, ಈ ಸಂವಿಧಾನದ ಉಳಿವಿಗಾಗಿ. ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ನಿನ್ನೆ ರಾಹುಲ್ ಗಾಂಧಿ ಅವರು ಸಾಕ್ಷಿಯನ್ನು ಇಡ್ತಿರ್ಬೇಕಾರೆ ಕೊಟ್ಟಂಥ ಮಾತೇನಂತ ಅಂದರೆ, ಹೇಳಿಕೆ ಕೊಟ್ಟದ್ದು ಏನಂದರೆ, ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಕೂಡ ಈ ರೀತಿಯಲ್ಲೇ ಮಾಡಿರ್ಬೋದಾ ಅಂತ. ಆರ್ ಅಶೋಕ್ರವರೇ, ವಿರೋಧ ಪಕ್ಷದ ನಾಯಕನಾಗಿ ಸಾಂವಿಧಾನಿಕ ಸಂಸ್ಥೆ ಯಾರ ಅಡಿಯಲ್ಲಿದೆ, ಅದಕ್ಕೆ ಸ್ವಾಯತ್ತ ಸಂಸ್ಥೆಯಾಗಿ ಇಡ್ತಕ್ಕಂಥ ಜವಾಬ್ದಾರಿಯನ್ನು ಮರೆತಿರ್ತಕ್ಕಂಥ BJP ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಮಾತಿಗೆ ಗೌರವ ಇರಲಿ, ಸತ್ಯವನ್ನು ಮಾತಾಡೋದನ್ನ ಇನ್ನು ಮುಂದಾದರೂ BJPಗರು ಕಲಿಯಿರಿ. ಈ ರಾಷ್ಟ್ರ ಇನ್ನು ಮುಂದೆ ನಿಮ್ಮ ದುರಾಡಳಿತಕ್ಕೆ, ನಿಮ್ಮ ದುರಾಚಾರಕ್ಕೆ, ನೀವು ನಡ್ಕೊಂಡಿರ್ತಕ್ಕಂಥ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ಕಪಿ ಮುಷ್ಟಿಯಲ್ಲಿ ಹಿಡ್ಕೊಂಡಿರೋದನ್ನ ಬಿಡಿಸಿ ಭಾರತ ಮಾತೆಯನ್ನು ರಕ್ಷಣೆ ಮಾಡಿ ಭಾರತದ ಪ್ರಜೆಗಳಿಗೆ ಸಾರ್ವಜನಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥ ದಾಟಿಯಲ್ಲಿ ಮುಂದಿನ ನಾಯಕತ್ವವನ್ನು, ರಾಷ್ಟ್ರವನ್ನು ಆಳ್ತಕ್ಕಂಥ ನಾಯಕತ್ವವನ್ನು, ಪ್ರಧಾನಮಂತ್ರಿ ಆಗ್ತಕ್ಕಂಥ ನಾಯಕತ್ವವನ್ನು ನಾವೆಲ್ಲರೂ ರಾಹುಲ್ ಗಾಂಧಿ ಅವ್ರ ಮುಖಾಂತರ ನಮ್ಮ ಕನಸನ್ನು ಈಡೇರಿಸೋಣ ಅಂತ ಕೂಗನ್ನು ನಿಮ್ಮ ಮುಂದೆ ಹೇಳಿ ಈ ಒಂದು ಅವಕಾಶಕ್ಕಾಗಿ ವಂದಿಸಿ, ಹೆಚ್ಚಿನ ಒಂದು ಹೋರಾಟ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಇಡೀ ರಾಜ್ಯದಾದ್ಯಂತ, ರಾಷ್ಟ್ರಾದ್ಯಂತ ನಾವೆಲ್ಲರೂ ಒಕ್ಕರ್ಲ ದನಿಯಾಗಿ ನ್ಯಾಯವನ್ನು ಪಡೆಯೋದಕ್ಕೆ ಮುನ್ನುಗ್ಗೋಣ ಅಂತ ಶುಭ ನುಡಿಯನ್ನು ಹೇಳಿ ತಮಗೆಲ್ರಿಗೂ ಹೊಂದಿಸಿ ನನ್ನ ಮಾತನ್ನ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದ. ಜೈ ಕಾಂಗ್ರೆಸ್. ಹಲೋ ವೇಣು, ನರೇಂದ್ರ ಸ್ವಾಮಿರವರಿಗೆ ಧನ್ಯವಾದಗಳು. ವೇಣು
ದಯಮಾಡಿ ನಮ್ಮ ಸೇವಾದಳ ಕಾರ್ಯಕರ್ತರು ಮುಂದೆ ಯಾರು ನಿಲ್ತಿದ್ದೀರಾ, ಬರ್ತಾ ಇರ್ತಕ್ಕಂಥ ಕಾರ್ಯಕರ್ತರನ್ನ ವೇದಿಕೆಯ ಬಲಭಾಗಕ್ಕೆ ಇರ್ತಕ್ಕಂಥ ಆಸನಗಳಿಗೆ ಕೂಡಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ರಸ್ತೆಯಲ್ಲಿ 10,000 ಜನಕ್ಕಿಂತ ಇನ್ನೂ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ. ಪೊಲೀಸ್ನವ್ರು ತಪಾಸಣೆ ಮಾಡ್ತಾ ಇರ್ತಕ್ಕಂಥ ತಡ ಆಗ್ತಾ ಇದೆ ಅಂತೇಳಿ ವರದಿ ಬರ್ತಾ ಇದೆ. ದಯಮಾಡಿ ಆದಷ್ಟು ಬೇಗನೆ ಒಳಗಡೆ ಕಳಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಈಗ ಸಭೆಯನ್ನು ಉದ್ದೇಶಿಸಿ KGF ಶಾಸಕಿಯಾದಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದು 3 ನಿಮಿಷ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ. ಹಲೋ ದಯವಿಟ್ಟು ಪೊಲೀಸ್ನವರು ದಯವಿಟ್ಟು ಒಳಗಡೆ ಬಿಡಿ. ಅಲ್ಲಿ ಜನನ ತಪಾಸಣೆ ಮಾಡೋದನ್ನ ಡಿಲೇ ಮಾಡ್ತಾ ಇದ್ದೀರಾ. ಜನ ಒಳಗಡೆ ಬರ್ತಾ ಇಲ್ಲ, ಬರಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಹೊರಗಡೆ ಹೋಗೋ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಪೊಲೀಸ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ದಯವಿಟ್ಟು ಒಳಗಡೆ ಬಿಡಿ. ಜನ ಒಳಗಡೆ ಬರಲಿ. ಈಗ ಆಲ್ರೆಡಿ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕೆ ಇನ್ನು 10-15 ನಿಮಿಷ ಇದೆ ಅಷ್ಟೇ. ಆಲ್ರೆಡಿ ಬರ್ತಾ ಇದ್ದಾರೆ ಎಲ್ಲ, ಇವರು ನಮ್ಮ VIPs ಎಲ್ಲ ಬರ್ತಾ ಇದ್ದಾರೆ. ದಯವಿಟ್ಟು ಪೊಲೀಸ್ನವರು ಸಹಕರಿಸಬೇಕು. ಪೊಲೀಸ್ನವರೇ ನಮಗೀಗ ಸಮಸ್ಯೆ ಆಗಿದೆ. ದಯವಿಟ್ಟು ಒಳಗಡೆ ಬಿಡಿ. ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀವಿ, ಜನ ಎಲ್ಲರನ್ನೂ ಒಳಗಡೆ ಬಿಡಿ. ನೋಡಿ ಎಷ್ಟು ಜನ, ನೋಡಿ ಅಲ್ಲಿ KR ಸರ್ಕಲಲ್ಲಿ ಎಲ್ಲಾದರೂ ಫೋಟೋ ಅಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ತುಂಬ ಜನ ಹೊರಗಡೆ ಇದ್ದಾರೆ. ಅದರಿಂದ ದಯವಿಟ್ಟು ಸಹಕರಿಸಿ. ಅಲ್ಲಿ ತಪಾಸಣೆ ಸ್ವಲ್ಪ ಬೇಗ ಮಾಡಿ ಒಳಗಡೆ ಬಿಡಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಇದು ಪ್ರಜಾಪ್ರಭುತ್ವದ ಕರಾಳ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಒಂದು ನಮ್ಮ ದೇಶದ ನಮಗೆ ಸಿಕ್ಕ ಸ್ವತಂತ್ರದ ಜೊತೆ ಪ್ರಜಾಪ್ರಭುತ್ವ ನಮ್ಮ ಹಕ್ಕು, ನಮ್ಮ ಹೋರಾಟ. ನಾವು ಕಾರ್ಯಕರ್ತರು ಎಲ್ಲ ವಿಚಾರನೂ ತಿಳ್ಕೊಳ್ಳೋ ಹಾಗೆ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋ ಅಂಥ ಸಂದರ್ಭ ಬಂದಿದೆ. ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಯಾಗಿ ಇವತ್ತು ವರಮಹಾಲಕ್ಷ್ಮಿ ದಿನ ನಾವೊಂದು ಪ್ರಜಾಪ್ರಭುತ್ವದ ಕರಾಳ ಸತ್ಯದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದೀರಾ. ಇವತ್ತು ಭಾಳ ಜನ ಹೆಣ್ಮಕ್ಳು ಕೂಡ ವರಮಹಾಲಕ್ಷ್ಮಿ ವ್ರತನ ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಸಂಘಟನೆ ಮತ್ತು ಹೋರಾಟ, ನಮ್ಮ ಹಕ್ಕಿಗಾಗಿ ಇವತ್ತು ಅವರು ಕೂಡ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ನಾಯಕರ ನಡೆ, ನಮ್ಮ ನಾಯಕರ ಉದ್ದೇಶ, ನಮ್ಮ ನಾಯಕರ ಆಲೋಚನೆ ಮತ್ತು ಅವರ ನಾಯಕರ ಶಕ್ತಿ ತುಂಬುವ ಕಾರ್ಯಕರ್ತರಾಗಿ ಇವತ್ತು ನಾವು ಬಹಳ ಶಿಸ್ತಿನಿಂದ ಇವತ್ತು ಪ್ರಜಾಪ್ರಭುತ್ವದ ಕರಾಳ ದಿನ ಆಚರಣೆ ಮಾಡಲಿಕ್ಕೆ ಇವತ್ತು ಸಂಘಟನೆ ಆಗಿದ್ದೀವಿ. ಸಂಘಟನೆ ಜೊತೆ ನಮ್ಮ ಬಲ ಏನು, ನಮ್ಮ ಆಲೋಚನೆ ಏನು, ನಮ್ಮ ವಿಚಾರವಂತಿಕೆ ಏನು, ಅದರ ಬಗ್ಗೆ, ಸತ್ಯದ ಬಗ್ಗೆ, ಸತ್ಯ ಶೋಧನೆ ಆಗೋ ಬಗ್ಗೆ ನಾವು ಕಾರ್ಯಕರ್ತರು ಮೊದಲು ವಿಚಾರಗಳನ್ನು ತಿಳ್ಕೊಳ್ಳೋ ಅಂಥ ದಿನ ಇವತ್ತು ಬಂದಿದೆ. ಇಡೀ ಭಾರತ ದೇಶದಲ್ಲಿ ನಾವು ಇದೇ ಮೊದಲನೇ ಬಾರಿಗೆ ಎಲೆಕ್ಷನ್ ಕಮಿಷನ್ ಯಾವ ವಿಚಾರದ ಬಗ್ಗೆ ತಪ್ಪು ಹೆಜ್ಜೆಯನ್ನು ಇಟ್ಟಿದೆ, ಕರ್ನಾಟಕ ಮಾದರಿಯಾಗಿರುವಂಥ ಕರ್ನಾಟಕದಲ್ಲಿ ಎಲೆಕ್ಷನ್ ಕಮಿಷನ್ ಏನು ದುರುದ್ದೇಶಗಳನ್ನು ನಡೆಸ್ಕೊಂಡು ಬಂದಿದೆ ಅನ್ನೋಂಥ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ನಾಯಕರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಆದರೆ 2 ವಿಚಾರ ಮಾತ್ರ ನಾನು ಹೇಳಿಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷ ಭಾಳ ಕಷ್ಟದಿಂದ, ಸಂಘಟನೆಯಿಂದ, ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರ ನಂತರದಲ್ಲೂ ದೇಶನ ಅಭಿವೃದ್ಧಿಗೆ ತರಬೇಕು ಅಂದರೆ ರೈತರನ್ನು, ಬಡವರನ್ನು, ಕಾರ್ಮಿಕರನ್ನು, ದೀನ ದಲಿತರನ್ನು ಅವರನ್ನು ಮೇಲ್ವರ್ಗಕ್ಕೆ ಅಥವಾ ಸಮಾನತೆಯಿಂದ ಅವರನ್ನು ಕಾಣಲಿಕ್ಕೆ ಬಹಳ 70 ವರ್ಷಗಳ ಕಾಲ ತನ್ನದೇ ಆದ ರೀತಿ ಶ್ರಮ, ಪರಿಶ್ರಮ ಮತ್ತು ಕೊಡುಗೆಯನ್ನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಇವತ್ತು ನಮ್ಮ ಹಕ್ಕು, ನಮ್ಮ ಹೋರಾಟ ಯಾವುದ್ರ ಬಗ್ಗೆ ಇವತ್ತು ಎಲೆಕ್ಷನ್ ಕಮಿಷನ್ ಅಥವಾ ಎಲೆಕ್ಷನ್ ಆಯೋಗನ ನಮ್ಮ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರಿಗೆ ಅನುಮಾನ ಬಂದಿದೆ. ಯಾವ ಕಾರಣದಿಂದ ಅನುಮಾನ ಬಂದಿದೆ ಅಂತಂದರೆ ನೀವು ಕೂಡ ಯೋಚನೆ ಮಾಡಿ. ನಾವು ಭಾರತ್ ಜೋಡೋ ಅಲ್ಲಿ ಪ್ರತಿಯೊಬ್ಬರು ಕಾಯ ವಾಚ ಮನಸ ಕಾರ್ಯಕರ್ತರು ಸಂಘಟನೆ ಮಾಡಿ ಭಾರತ್ ಜೋಡೋ ಕಾರ್ಯಕ್ರಮ ಯಶಸ್ವಿ ಆಗಲಿಲ್ಲ. ಪ್ರತಿಯೊಬ್ಬ ಬಡ ಕುಟುಂಬದವರು ಅವರದೇ ಆದ ವೃತ್ತಿಯನ್ನು ಮಾಡುವಂಥ ರೈತರು, ಕುಲ ಕಸಬು ಮಾಡುವಂಥ ವಿಶೇಷವಾಗಿರುವಂಥ ವರ್ಗದವರು ಎಲ್ಲರೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ್ ಜೋಡೋ ಯಾತ್ರಾ ಯಶಸ್ವಿ ಆಗುತ್ತೆ. ಯಶಸ್ವಿ ಆಗಿದ ತದನಂತರ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ. ಕರ್ನಾಟಕ ಚುನಾವಣೆಯಲ್ಲಿ ಅಸೆಂಬ್ಲಿಯಲ್ಲಿ ನಾವು ಹೆಚ್ಚಿನ ಶಾಸಕರನ್ನು ಗೆಲ್ಲಿಸೋ ಅಂಥದ್ರಲ್ಲಿ
ರೈತರಾಗಿರ್ಬೋದು, ಬಡವರಾಗಿರ್ಬೋದು, ಕಾರ್ಮಿಕ ವರ್ಗದವರು ಆಗಿರ್ಬೋದು, ಎಲ್ಲ ವರ್ಗದವರು ಕಾಂಗ್ರೆಸ್ ಪಕ್ಷದ ಜೊತೆ ನಿಲ್ತಾರೆ. ಆವಾಗ BJP ಅವರ ದುರುದ್ದೇಶ ನಮಗೆ ಅರ್ಥ ಆಗಲಿಲ್ಲ. ಏನು ಇವರ ದುರುದ್ದೇಶ ಅರ್ಥ ಆಗಲಿಲ್ಲ ಅಂತಂದರೆ, ಓಟನ್ನು ಕಸಿಯೋ ಅಂತ ಕೆಲಸ ಮಾಡ್ತಾ ಇರ್ತಾರೆ, ಓಟನ್ನು ಕದಿಯೋ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಅಡ್ರೆಸ್ಸಲ್ಲಿ ಭಾಳ ಜನ ವೋಟರ್ಸ್ನ ಹಾಕೋದು, ಅದು ಎಂಥ ಜಾಗದಲ್ಲಿ ಮಾಡೋ ಅಂಥ ಕೆಲಸ ಮಾಡಿದ್ದಾರೆ ಅಂತಂದರೆ, ಸ್ವತಂತ್ರ ಭಾರತದ ನಂತರ ಪವಿತ್ರವಾಗಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಹೊಡೆಯುವಂಥ ಅಥವಾ ಕೊಡಲಿ ಪೆಟ್ಟನ್ನು ಕೊಟ್ಟಿರುವಂಥ ಒಂದು BJPಯ ತಂತ್ರಗಾರಿಕೆಯನ್ನು ಭೇದಿಸುವಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು, ಯುವ ನಾಯಕರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಾಗಲ್ಲ. ಯಾಕೆ ಒಂದು ವಿಚಾರದ ಬಗ್ಗೆ ಅನುಮಾನ ಬರಬಾರ್ದು ಅಂತ ಎಲ್ಲಾದರೂ ಇದೆಯಾ? ಎಲೆಕ್ಷನ್ ಆಯೋಗದ ಬಗ್ಗೆ ಅನುಮಾನ ಬಂದಿದೆ. ಅನುಮಾನ ಬರಲಿಕ್ಕೆ ಯಾವುದೇ ಒಂದು ಮಾಹಿತಿ ಇಲ್ಲದೆ ನಾವು ಮಾತಾಡ್ತಾ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ವಿಚಾರಣೆ ಮಾಡಿದ್ದಾರೆ. ಮಹದೇವಪುರ ಅನ್ನೋ ಒಂದೇ ಒಂದು ಕ್ಷೇತ್ರದಲ್ಲಿ 1 ಲಕ್ಷ ಮತದಾರನ ಅಡ್ರೆಸ್ ಇಲ್ಲದೆ ಒಂದೇ ಅಡ್ರೆಸ್ಸಲ್ಲಿ ಭಾಳ ಜನ ಮತದಾರನ ಸೇರ್ಪಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಆ ಕೆಲಸ ಮಾಡಿದ್ದಾರೆ? ಲೋಕಸಭಾ ಚುನಾವಣೆ ಮುಂಚೆ ಭಾಳ ಜನ ಮತದಾರರನ್ನ ಸೇರ್ಪಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬರೀ ಮಹದೇವಪುರ ಒಂದು ಕ್ಷೇತ್ರದಲ್ಲಿ 1 ಲಕ್ಷ ಮತದಾರರನ್ನ ಸೇರ್ಪಡೆ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಆ ರೀತಿಯ ಮತದಾರನ ಸೇರ್ಪಡೆಯನ್ನು ಮಾಡಿರ್ತಾರೆ. ಯಾರಿಗೆ ಅಡ್ರೆಸ್ ಇರಲ್ಲ, ಯಾರಿಗೆ ತಂದೆ ಹೆಸರು ಇರಲ್ಲ, ಯಾರಿಗೆ ಬೇರೆ ರಾಜ್ಯದಲ್ಲಿ ಮತ ಇರುತ್ತೆ ಅಂಥವ್ರನ್ನ ಕರ್ನಾಟಕ ರಾಜ್ಯದಲ್ಲಿ ಮತವನ್ನು ಕೊಡ್ತಾರೆ. ಝೀರೋ ಅಡ್ರೆಸ್ ಇರುತ್ತೆ, ತಂದೆ ತಾಯಿಯ ಅಡ್ರೆಸ್ ಇರಲ್ಲ. ಇಂಥದನ್ನೆಲ್ಲ ಸೇರಿ ಒಂದು 5 ಥರ ಮ್ಯಾನಿಪ್ಯುಲೇಟ್ ಮಾಡ್ತಾ ಮತದಾರನ ಇವರು ಒಂದು ಅಸೆಂಬ್ಲಿಯಲ್ಲಿ ಒಂದು ಶಾಸಕರು ನಿಲ್ಲುವಂಥ ಜಾಗದಲ್ಲಿ, ಮಹದೇವಪುರ ಅನ್ನೋ BJP ಅಭ್ಯರ್ಥಿ ಗೆಲ್ಲುವಂಥ ಜಾಗದಲ್ಲಿ 1 ಲಕ್ಷ ಮತದಾರನ ಸೇರ್ಪಡೆಯನ್ನು ಮಾಡ್ತಾರೆ. 1 ಲಕ್ಷ ಮತದಾರನ ಸೇರ್ಪಡೆಯನ್ನು ಮಾಡ್ತಾರೆ. ಇಂಥ ಕರಾಳ ಸತ್ಯಗಳನ್ನು ಬಿಚ್ಚಿಡುವಂಥ ಸಮಯ ಬಂದಿದೆ. ಕಾಂಗ್ರೆಸ್ ಪಕ್ಷ ಸದಾ ಕಾಲ ಕಷ್ಟದಲ್ಲಿರುವಂಥವ್ರ ಜೊತೆಯಲ್ಲಿ ನಿಂತಿದ್ದು, ಎಲ್ಲ ಸತ್ಯಗಳನ್ನು ಭೇದಿಸಿ ನಡೆಯುವಂಥ ಕಾಂಗ್ರೆಸ್ ಪಕ್ಷದ ನಡೆ ಪ್ರತಿಯೊಂದು ಸಂದರ್ಭದಲ್ಲೂ ಸತ್ಯನ ಎತ್ತಿಡಿದಿದೆ, ಧರ್ಮನ ಕಾದಿದೆ, ಸತ್ಯ ಧರ್ಮಕ್ಕಾಗಿ ಹೋರಾಟ ಮಾಡಿದೆ. ಸ್ವತಂತ್ರ ಪೂರ್ವದಲ್ಲಿ ಹೇಗೆ ಸನ್ನದ್ಧರಾಗಿ ಸಿಪಾಯಿಗಳಾಗಿ ಸೇವೆ ಮಾಡ್ಕೊಂಡು ಬಂದರು, ಸ್ವತಂತ್ರ ನಂತರ ದಿನಗಳಲ್ಲೂ ಕಷ್ಟದವರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಇದೇ ಹೆಜ್ಜೆಯನ್ನು ಇಡ್ತಾ ಇದ್ರು. ಆದರೆ ಯಾವತ್ತೂ ಸತ್ಯವನ್ನು ಮಾತಾಡ್ತಾರೆ, ಅವರ ಧ್ವನಿಯಾಗಕ್ಕೆ ಬಿಡಲ್ಲ. ಯಾಕೆ ಅಂತ ಒಂದೇ ಒಂದು ವಿಚಾರನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ED ನೋಟಿಸನ್ನು ಕೊಡ್ತಾರೆ, ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ಒಂದೇ ಒಂದು ನಿಮಗೆ ಸತ್ಯವಾಗಿರುವಂಥ ನಿದರ್ಶನ ಹೇಳಬೇಕಂದ್ರೆ, ನಮ್ಮ ಪಕ್ಷದ ನಾಯಕರು DK ಶಿವಕುಮಾರ್ ಅವರನ್ನು ED ಅವರು ಅರೆಸ್ಟ್ ಮಾಡಾದ್ಮೇಲೆ ಮಾನಸಿಕವಾಗಿರುವಂಥ ಕಿರುಕುಳವನ್ನು ಕೊಡ್ತಾರೆ. ಅವರ ತಾಯಿಯವರನ್ನು ಚುನಾವಣಾ ಅಧಿಕಾರಿಗಳು ಅಂದರೆ ED ಅವರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ. ಭವಿಷ್ಯವನ್ನು ಕಟ್ಟಿರುವಂಥ ಮಗಳನ್ನು ವಿಚಾರಣೆಗೆ ಕರೀತಾರೆ. ಇಂಥವ ದುರುದ್ದೇಶದ ನಡೆಗಳನ್ನು BJP ಸರ್ಕಾರದಲ್ಲಿ ಆಗ್ತಾ ಇದೆ. ಅಲ್ಲಲ್ಲಿ ಅಲ್ಲ, ನಮ್ಮ ಕರ್ನಾಟಕದಲ್ಲೇ ಇಂಥ ಸತ್ಯದ ನಿದರ್ಶನಗಳು ಮಾಡ್ತಾ ಬಂದಿದ್ದಾರೆ. ಯಾರು ಪಕ್ಷದ ಶಿಸ್ತಿನ ಸಿಪಾಯಿ ಇರ್ತಾರೆ ಅವರಿಗೆ ಎಂಥ ಕಿರುಕುಳವನ್ನು ಕೊಡ್ತಾರೆ ಅನ್ನೋಂಥದ್ದನ್ನು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಯಾವತ್ತೂ ಚರಿತ್ರೆಯಲ್ಲಿ ಪಕ್ಷಕ್ಕೆ ನಿಷ್ಠಾವಂತರಾಗಿರೋರನ್ನ ಯಾವ ರೀತಿ ಅವರಿಗೆ ಭಯ ಇಡ್ಬೋದು, ಯಾವ ರೀತಿ ಅವರಿಗೆ ಶೋಷಣೆ ಮಾಡ್ಬೋದು ಅನ್ನುವಂಥ ವಿಚಾರಗಳಲ್ಲಿ ಒಂದು ನಮಗೆ ನಮ್ಮ ಕಣ್ಣು ಮುಂದೆ ಕಂಡಂಥ ಕರಾಳವಾಗಿರುವಂಥ ಸತ್ಯ, DK ಶಿವಕುಮಾರ್ ಅವರನ್ನು, ಪಕ್ಷದ ನಾಯಕರನ್ನು ED ಅನ್ನೋ ವ್ಯವಸ್ಥೆ, ಸಂಸ್ಥೆ ಯಾವ ರೀತಿ ಕಿರುಕುಳವನ್ನು ಕೊಟ್ಟಿದೆ ಅಂತ ನೋಡಿ. ಅದಾದಮೇಲೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅವರು ಇವತ್ತು ರಾಜಕೀಯವಾಗಿರುವಂಥ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲಿರುವಂಥ ಜಡ್ಜಸ್ ಮಾತಾಡಲ್ಲ, ಪೊಲಿಟಿಸೈಸ್ ಮಾಡಲ್ಲ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಮಾತಾಡ್ತಾರೆ. ನಮ್ಮ ಹಕ್ಕನ್ನು, ನಮ್ಮ ಹೋರಾಟವನ್ನು, ನಮ್ಮ ನಾಯಕರ ನಡೆಯನ್ನು ಪ್ರಶ್ನೆ ಮಾಡುವಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಇವತ್ತು ಯಾಕೆ ಮಾತಾಡ್ತಾರೆ? ನ್ಯಾಯಾಂಗ ವ್ಯವಸ್ಥೆಯನ್ನು, ಮೀಡಿಯಾವನ್ನು, ಯಾರ್ಯಾರು ಪಕ್ಷಕ್ಕೆ ನಿಷ್ಠಾವಂತರಾಗಿ ನ್ಯಾಯನೀತಿಯಿಂದ ಕೆಲಸ ಮಾಡ್ತಾರೆ ಅವರನ್ನು ಶೋಷಣೆ ಮಾಡುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು BJP ಪಕ್ಷ. ಇಡೀ ಭಾರತ ದೇಶದಲ್ಲಿ ನಿಮ್ಮ ಶೋಷಣೆ ಜಾಸ್ತಿ ಆಗಿದೆ. ಬರುವಂಥ ದಿನಗಳಲ್ಲಿ ಜನರು, ರೈತರು, ಶೋಷಿತರು ಮತ್ತು ಬಡವರು
ಕಾರ್ಮಿಕರು ನಿಮಗೆ ಬುದ್ಧಿ ಕಲಿಸುವಂಥ ದಿನ ಬರುತ್ತೆ. ಇವತ್ತು ಈ ಕಾರ್ಯಕ್ರಮಕ್ಕೆ, ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕರಾಳ ದಿನಕ್ಕೆ ಇಡೀ ರಾಜ್ಯದಿಂದ ಬಂದಿರುವಂಥ ಹಾಗೂ ನನ್ನ ಕ್ಷೇತ್ರದಿಂದ ಬಂದಿರುವಂಥ ಎಲ್ಲ ಮುಖಂಡರಿಗೂ ನಾಯಕರಿಗೂ ನಾನು ವಿಶೇಷವಾಗಿರುವಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ರೂಪಕಲಾ ಶೇಷದವರಿಗೆ ಧನ್ಯವಾದಗಳು. ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಪೊಲೀಸ್ನಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆಯಿಂದ ನಮಗೆ ಫೋನನ್ನು ಮಾಡ್ತಾ ಇದ್ದಾರೆ, ತಪಾಸಣೆ ಬಹಳ ತಡ ಆಗ್ತಾ ಇದೆ ಅಂತೇಳಿ ಜನ ವಾಪಸ್ ಹೋಗೋದು ಪ್ರಾರಂಭ ಮಾಡ್ತಾ ಇದ್ದಾರೆ. ಸುಮಾರು ಸಾವಿರ ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ. ದಯಮಾಡಿ ಆದಷ್ಟು ಬೇಗನೆ ಒಳಗಡೆ ಕಳಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಸೇವಾದಳದ ಮುಖಂಡರು ಯಾರು ಮುಂದೆ ನಿಲ್ತಿದ್ದೀರಾ, ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ಆಸನ ಕಳಿಸ್ಕೊಡ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಘನ ಸರ್ಕಾರದ ವಸತಿ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿ. ಗೊತ್ತು ನೀವೆಲ್ಲ ಪ್ಲೇ ಕಾರ್ಡ್ ತಂದಿದ್ದೀರಾ ಅಂತ, ದಯಮಾಡಿ ಕುಳಿತುಕೊಳ್ಳಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ತಾವು ಹೇಳ್ಬೇಕಾಗ್ತದೆ ಜೈ ಭೀಮ್. ಕಾರಣ ಅಂದರೆ ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ BJP ಸರ್ಕಾರ ಬಂದಾದ ಮೇಲೆ ನಮ್ಮ ರಾಜ್ಯದವರೇ ಒಬ್ಬರು ಕೇಂದ್ರದ ಮಂತ್ರಿ ಆಗಿದ್ದರು, ಅನಂತಕುಮಾರ್ ಹೆಗಡೆ ಅವರು. ಅವ್ರು ಏನಂದರು, ನಾವು BJP ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯೋಕ್ಕಂತ ಹೇಳಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರೋಕ್ಕಾಗ್ತಾ ಇರಲಿಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕಾಗ್ತಾ ಇಲ್ಲ. ಇವತ್ತೇನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಧ್ವನಿಯನ್ನು ಎತ್ತಿ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ, ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರ ಧ್ವನಿಯಲ್ಲಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರೆ, ಮೊದಲೇ ಆಗಿ ತಮಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಹಬ್ಬದ ದಿನವೂ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಹಾಗಾಗಿ ನಿಮಗೆ ಮೊದಲನೇದಾಗಿ ಕೈ ಜೋಡಿಸಿ ದೊಡ್ಡ ನಮಸ್ಕಾರನ ಸಲ್ಸಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಚುನಾವಣೆ ಇದರಲ್ಲಿ ನಿನ್ನೆ ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ತಮಗೆಲ್ಲ ಗೊತ್ತೇ ಇದ್ದಂಗೆ ಡೀಟೇಲ್ ಆಗಿ ಮಾನ್ಯ ರಾಹುಲ್ ಗಾಂಧಿ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಡೀಟೇಲ್ ಆಗಿ ತಮ್ಮ ಬಂದು ಹೇಳ್ತಾರೆ. ನಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲೇ ನಮ್ಮ 2024 ಏನು ಮನ್ಸೂರ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದರು, ತಾವೆಲ್ಲ ನೋಡಿದ್ದೀರ ಟಿ ವಿದಲ್ಲಿ. ಕನಿಷ್ಠ ನನ್ನ ಅನಿಸಿಕೆ ಕೊನೆವರೆಗೂ ನಾವು ಲೀಡ್ ಆಗಿದ್ವಿ, 60,000ನೋ 70,000 ನಾವು ಲೀಡ್ ಆಗಿದ್ವಿ. ನಾವೆಲ್ಲ ಖುಷಿ ಸಂತೋಷನ ಪಟ್ವಿ. ಈ ಬಾರಿ ನಮ್ಮ ಸೆಂಟ್ರಲ್ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದಿಂದ ನಾವು ಗೆದ್ದಾಗಿದ್ವಿ ಅಂತೇಳ್ಬಿಟ್ಟು ನಾವು ಭಾಳ ಖುಷಿಯನ್ನು ಪಟ್ವಿ. ಕೊನೇ ಮೂಮೆಂಟಲ್ಲಿ ಯಾವಾಗ ಮಾದೇವಪುರ ಬಂತು, ಆವಾಗ 1,15,000 ಲೀಡ್ ಆಗಿಬಿಟ್ಟು BJP 30,000 ಅಂತರದಲ್ಲಿ ಗೆದ್ದಿದ್ದಾರಂತ ಘೋಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತಿದೆ ವಿಚಾರ. ಇದೆಲ್ಲ ರಿಸರ್ಚ್ ಮಾಡಿ ನಮಗೂ ಒಂಥರ ಆಶ್ಚರ್ಯ ಆಯಿತು. ಹೆಂಗಪ್ಪ 1,15,000 ಲೀಡ್ ಬರೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು ನಮಗೆಲ್ಲ ಆಶ್ಚರ್ಯ ಆಗಿತ್ತು. ಆಮೇಲೆ ಎಲ್ಲ ರಿಸರ್ಚ್ ಮಾಡಿದಾದ್ಮೇಲೆ ಒಂದೊಂದಲ್ಲಿ ಮಾದೇವಪುರದಲ್ಲಿ ಭಾಳ ಜನ ನಮ್ಮ ಮುಖಂಡರುಗಳು ಡೀಟೇಲಾಗಿ ವಿವರವನ್ನು ಕೊಡ್ತಾಯಿದ್ರು. ಭಾಳಷ್ಟು ಕಡೆ 15-20 ಮನೆಗಳಲ್ಲಿ 80 ಮತದಾರರು ಇದ್ದಾರೆ. ಆಮೇಲೆ 15-20 ಮನೆಯಲ್ಲಿ ಒಂದೇ ಬೂತಲ್ಲಿ 71, 72, 73, 74 4-5 ಬೂತು ನನಗೆ ಡೀಟೇಲಾಗಿ ಹೇಳ್ತಾಯಿದ್ರು. ಸಣ್ಣ ಸೆಟ್ಟ ಒಂದೇ ಕಟ್ಟಡಿಯಲ್ಲಿ 100 ಓಟ್, 80 ಓಟು, 70 ಓಟ್ ಅಂತ ಮನೆಯ ಸ್ನೇಹಿತರು ಹೇಳ್ತಾಯಿದ್ರು. ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಯಾರೋ ಒಂದು ವೋಟರ್ ಮಹಾರಾಷ್ಟ್ರದಲ್ಲೂ ಓಟ್ ಹಾಕಿದ್ದಾನೆ, ಕರ್ನಾಟಕದಲ್ಲೂ ಓಟ್ ಹಾಕಿದ್ದಾನೆ, ಗುಜರಾತಲ್ಲೂ ಓಟ್ ಹಾಕಿದ್ದಾನೆ, ಬೇರೆ ಕಡೆನೂ ಓಟ್ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಇವತ್ತು ಈ ಬಗ್ಗೆ ಹೋರಾಟನ ಮಾಡಿ ನ್ಯಾಯನ ದೊರಕಿಸೋದು ಕೆಲಸ ಅವ್ರು ರಾಹುಲ್ ಗಾಂಧಿ ಅವರು ಮಾಡ್ತಾಯಿದ್ದಾರೆ. ಇವತ್ತು BJP ತಮಗೆಲ್ಲ ಗೊತ್ತೇ ಇದ್ದಂಗೆ ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 5 ಬಾರಿ ಜನ ನನ್ನ ಆಶೀರ್ವಾದ ಮಾಡಿ 5 ಬಾರಿ ನನ್ನ ಗೆಲ್ಲಿಸಿದ್ದಾರೆ. MLA ಚುನಾವಣೆಯಲ್ಲಿ ನೋಡಿ ನೀವು
ಯಾವತ್ತೂ ಬಿ ಜೆ ಪಿ 22,000 ಓಟ್ ಮೇಲೆ ಬಿ ಜೆ ಪಿ ಯಾವತ್ತೂ ತಗೊಂಡಿಲ್ಲ. ಯಾವಾಗ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ 45,000 48,000 ಓಟ್ ತೊಗೊತಾರೆ. ಹೆಂಗೆ ಸಾಧ್ಯ ಅದು? ಅಸೆಂಬ್ಲಿಯಲ್ಲೂ ತೊಗೊಳ್ಬೇಕು ತಾನೆ. ಅಸೆಂಬ್ಲಿಯಲ್ಲಿ 22,000ಇಂದ 23,000 ಓಟ್ ತೊಗೊಂಡಿರೋದು. ಪಾರ್ಲಿಮೆಂಟ್ ಬಂದರೆ 45ಇಂದ 48,000 ಓಟ್ ತೊಗೊಳ್ತಾರೆ. ಇವತ್ತು ಆ ಕೆಲಸ ಆಗಿಲ್ಲ ಅಂದರೆ ಇವತ್ತು ಲೋಕಸಭೆಗೆ ನಮ್ಮ ಮನ್ಸೂರ್ ಅವರು ಇವತ್ತು ಯಶಸ್ವಿ ಆಗ್ತದಂತ ನಾನು ಭಾವಿಸ್ತಾ ಇದ್ದೀನಿ. ಆ ಕಾರಣಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಧ್ವನಿಯನ್ನು ಎತ್ತಿದ್ದಾರೆ. ನಾವೆಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ. ರಾಹುಲ್ ಗಾಂಧೀಜಿ ಆಪ್ ಆಗೆ ಬಡೋ ಹಮ್ ತುಮಾರೆ ಸಾಥ್ ಹೈ. ಜೋರಾಗಿ ಹೇಳಬೇಕು, ರಾಹುಲ್ ಗಾಂಧೀಜಿ ಆಪ್ ಆಗೆ ಬಡೋ ಹಮ್ ಆಪ್ಕೆ ಸಾಥ್ ಹೈ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಘನ ಸರ್ಕಾರದ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಪಕ್ಷದ ಎಲ್ಲ ಮುಖಂಡರೇ, ಆಗಮಿಸಿರುವ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಇಂದು ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಸತ್ಯದ ಪರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನ ಉಳಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ವ್ಯವಸ್ಥಿತವಾಗಿ ದೇಶದ ಸಂವಿಧಾನವನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಚುನಾವಣೆ ವ್ಯವಸ್ಥಿತವಾಗಿ ಅದನ್ನು ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಂಡು, ಚುನಾವಣೆಗಳು ಅಂದರೆ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ, ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವ, ಆದರೆ ನಿಜವಾಗಿ ದೇಶದಲ್ಲಿ ನಿರಂಕುಶ ಪ್ರಭುತ್ವವನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ವ್ಯವಸ್ಥಿತವಾಗಿ EVM ಅಂದರೆ ಚುನಾವಣೆ ಮತಯಂತ್ರಗಳನ್ನು ಮ್ಯಾನ್ಯುಪುಲೇಟ್ ಮಾಡೋದು ಇವರ ಒಂದು ಅಸ್ತ್ರ. ಆದರೆ ಅದರ ಜೊತೆಗೆ ಏನೇ ಮಾಡಿ ಅಧಿಕಾರದಲ್ಲಿ ಉಳಿಯಲೇಬೇಕು, ಅಧಿಕಾರ ಬಿಡಬಾರ್ದು, ವಿರೋಧ ಪಕ್ಷಗಳನ್ನು ಶಾಶ್ವತವಾಗಿ ಹೊರಗಡೆ ಇಡಬೇಕು, ವಿರೋಧ ಪಕ್ಷಗಳನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಈಗ ಚುನಾವಣೆಗೆ ಬೇಕಾದಂತಹ ಮತದಾರರ ಪಟ್ಟಿಯನ್ನು, ವೋಟರ್ ಲಿಸ್ಟನ್ನು ಮ್ಯಾನಿಪುಲೇಷನ್ ಮಾಡೋದನ್ನು ನಾವು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ ಮತ್ತು ಈಗ ಮುಂದುವರೆದು ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ಬಿಜೆಪಿಯವರು, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರ ಉದ್ದೇಶ ಏನೇ ಮಾಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯದ ಹಾಗೆ ಮಾಡಬೇಕು, ಪ್ರಜಾಪ್ರಭುತ್ವ ನಿರ್ನಾಮ ಮಾಡಬೇಕು, ವಿರೋಧ ಪಕ್ಷಗಳು ಹೆಸರಿಗೆ ಮಾತ್ರ ಇರಬೇಕು, ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಅನ್ನುವಾಗೆ ಆಗಬೇಕು ಅಂತೇಳಿ ಇವತ್ತು ತಮ್ಮ ಎಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಮತದಾರರ ಪಟ್ಟಿಯನ್ನೇ ಮ್ಯಾನಿಪುಲೇಟ್ ಮಾಡುವಂತಹದನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ದುರದೃಷ್ಟ ಅಂತ ಹೇಳಿದ್ರೆ ಭಾರತದ ಚುನಾವಣಾ ಆಯೋಗ, ಯಾವ ಚುನಾವಣಾ ಆಯೋಗ ಒಂದು ಕಾಲದಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿ ಭಾರತದ ಪ್ರಜಾಪ್ರಭುತ್ವವನ್ನು ಉಳಿಸಿತ್ತೋ ಅದೇ ಚುನಾವಣಾ ಆಯೋಗ ಇವತ್ತು ಬಿಜೆಪಿಯ ಕಮಿಷನ್ ಏಜೆಂಟ್ ಆಗಿರೋದು ದುರದೃಷ್ಟ. ನಾವು ಎಷ್ಟು ದೂರುಗಳನ್ನು ಕೊಟ್ಟರೂ ಕೂಡ ನಮ್ಮ ದೂರುಗಳನ್ನು ನೋಡಿ ಕಸದ ಬುಟ್ಟಿಗೆ ಬಿಸಾಕ್ತಾರೆ. ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಅವರು. ಇಂತಹ ಎಲೆಕ್ಷನ್ ಕಮಿಷನ್ ಇಂದ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ನಿರ್ನಾಮ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ನೇ ಏಜೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ದೇಶದ ದೌರ್ಭಾಗ್ಯ. ಇವತ್ತು ಬಿಹಾರದಲ್ಲಿ ಎಗ್ಗಾಮುಗ್ಗ ವೋಟರ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನು ಕಿತ್ತಾಕ್ತಾ ಇದ್ದಾರೆ. ಆದರೆ ನಮ್ಮ ಮಾದೇವಪುರ, ಬೆಂಗಳೂರಿನ ಮಾದೇವಪುರದಲ್ಲಿ ಲೆಕ್ಕಕ್ಕೆ ಇಲ್ಲದಂಗೆ 1 ಲಕ್ಷ ಓಟು ಬೋಗಸ್ ಓಟುಗಳನ್ನು ಸೇರಿಸ್ತಾರೆ.
ಬಿಹಾರದಲ್ಲಿ 65 ಲಕ್ಷ ಕಿತ್ತಾಕ್ತಾರೆ, ಆದರೆ ಮಾದೇವಪುರದಲ್ಲಿ 1 ಲಕ್ಷ ಸೇರಿಸ್ತಾರೆ. ಇಲ್ಲಿ ಕಿತ್ತಾಕೋದು, ಅಲ್ಲಿ ಸೇರಿಸೋದು. ಒಟ್ಟಾರೆ ಎಲೆಕ್ಷನ್ ಕಮಿಷನ್ ಪಾಲಿಸಿ ಏನಂದ್ರೆ, ಯಾವುದು ಬಿಜೆಪಿಗೆ ಅನುಕೂಲ ಆಗುತ್ತೆ ಅದೇ ಅವರ ಪಾಲಿಸಿ. ಬಿಜೆಪಿಗೆ ಬೇಕು ಅಂದ್ರೆ ಸೇರಿಸ್ತಾರೆ, ಬಿಜೆಪಿ ಬೇಡ ಅಂದ್ರೆ ಕಿತ್ತಾಕ್ತಾರೆ. ಈಗ ಮಾದೇವಪುರದಲ್ಲಿ ಒಂದು ಮನೆ ಒಳಗಡೆ 80 ವೋಟರ್ಸ್ ಅನ್ನ ಸೇರಿಸಿದ್ದಾರೆ. ಒಂದೇ ಮನೆ ಅಡ್ರೆಸ್, ಒಂದು ಮನೆಯಲ್ಲಿ 80 ವೋಟ್ ಸೇರಿಸಿದ್ದಾರೆ. ಇನ್ನೊಂದು ಕಡೆ ಒಂದೇ ಅಡ್ರೆಸ್ ಅಲ್ಲಿ 60 ವೋಟ್ಗಳಿದ್ದಾವೆ. ಅಲ್ಲಿ ಹೋಗಿ ನೋಡಿದ್ರೆ ಮನೆನೇ ಇಲ್ಲ, ಖಾಲಿ ಸೈಟ್ ಇದೆ. ಖಾಲಿ ಸೈಟ್ ಅಲ್ಲಿ 60 ವೋಟ್ ಸೇರಿಸಿದ್ದಾರೆ. ಇನ್ನೊಂದು ಕಡೆ ಒಂದು 80 ವೋಟ್ ಸೇರಿಸಿದ್ದಾರೆ. ಅಲ್ಲಿ ನೋಡಿದ್ರೆ ಒಬ್ಬರು ವಾಸ ಇಲ್ಲ, ಅಲ್ಲಿ ಯಾವುದೋ ಕಂಪನಿದು ಆಫೀಸ್ ಇದೆ. ಈ ರೀತಿಯಾಗಿ ಒಬ್ಬೊಬ್ಬ ವೋಟರ್ ಹೆಸರನ್ನ 3 ಕಡೆ 4 ಕಡೆ ಸೇರಿಸೋದು. ಬೇರೆ ಎಲ್ಲೆಲ್ಲೋ ವಾರಣಾಸಿಯಲ್ಲಿ ಬದುಕಿರೋರ್ದು ಇಲ್ಲಿ ವೋಟ್ ಇದೆ, ಕೆಲವು NRIಗಳದ್ದು ಇಲ್ಲಿ ವೋಟ್ ಸೇರಿಸಿದ್ದಾರೆ. ಈ ರೀತಿಯಾಗಿ ಏನೇ ಮಾಡಿ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತೇಳಿ ಇವತ್ತು ಚುನಾವಣಾ ಆಯೋಗ ಮತ್ತು ಈ ವೋಟರ್ ಲಿಸ್ಟ್ ಅನ್ನ ಮ್ಯಾನಿಪುಲೇಟ್ ಮಾಡಿ ಬಿಜೆಪಿಯವರು ಕಾಂಗ್ರೆಸ್ ಅನ್ನ ಸೋಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೋದ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ಗೆ ಏನಾದರೂ ಇನ್ನ 20 ಸೀಟು ಹೆಚ್ಚಿಗೆ ಬಂದಿದ್ರೆ, 20 ಸೀಟು ಹೆಚ್ಚಿಗೆ ಬಂದಿದ್ರೆ ಇವತ್ತು ದೇಶದಲ್ಲಿ ಬಿಜೆಪಿ ಆಡಳಿತ ಇರ್ತಾ ಇರಲಿಲ್ಲ, ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ನ ಸರ್ಕಾರ ಇರ್ತಾ ಇತ್ತು. ಆದರೆ ದೇಶದಲ್ಲಿ ಸುಮಾರು 40 ಸೀಟಲ್ಲಿ ಬಿಜೆಪಿಯವರು 30,000 ಅಥವಾ ಕಮ್ಮಿ ಓಟಲ್ಲಿ ಗೆದ್ದಿದ್ದಾರೆ ಅಂದರೆ ಅವೆಲ್ಲ ಮ್ಯಾನಿಪುಲೇಷನ್ ಮಾಡಿ ಗೆದ್ದಿರುವಂತಹದ್ದು. ಹಾಗಾಗಿ ಇವತ್ತು ದೇಶದಲ್ಲಿ ಇರ್ತಕ್ಕಂತಹ ಬಿಜೆಪಿ ಸರ್ಕಾರ ಅಕ್ರಮ ಸರ್ಕಾರ, ಅಕ್ರಮವಾಗಿ ಗೆದ್ದಿರುವ ಸರ್ಕಾರ. ಇವರು ನಿಜವಾಗಿ ಚುನಾವಣೆ ನಡೆದಿದ್ರೆ ಹೋದ ಬಾರಿ ಬಿಜೆಪಿ 100ಕ್ಕೆ 100 ಸೋಲ್ತಾ ಇತ್ತು. ಆದ್ರೆ ಅವರು ಬರೀ ಮ್ಯಾನಿಪುಲೇಷನ್ ಮಾಡಿ, ಚುನಾವಣಾ ಆಯೋಗ ದುರ್ಬಳಕೆ ಮಾಡಿ ಇವತ್ತು ಅಕ್ರಮವಾಗಿ ದೇಶದ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ನಾವು ಭಾರತೀಯರಾಗಿ, ಕಾಂಗ್ರೆಸ್ಸಿಗರಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಪಕ್ಷ ನಮ್ಮದು. ಇವತ್ತು ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಅದನ್ನ ಉಳಿಸುವ ಹೋರಾಟ ನಾವು ಕಾಂಗ್ರೆಸ್ಸಿಗರು ಮಾಡಬೇಕಾಗಿದೆ. ನಮ್ಮನ್ನ ಜಾಗೃತ ಮಾಡಿ ಹೋರಾಟಕ್ಕೆ ಇಳಿಸ್ತಕ್ಕಂಥ ಕೆಲಸವನ್ನ, ನಮ್ಮ ಕಣ್ಣನ್ನ ತೆರೆಸುವಂತ ಕೆಲಸವನ್ನ, ಸಂವಿಧಾನ ಉಳಿಸುವಂತ ಕೆಲಸ, ಪ್ರಜಾಪ್ರಭುತ್ವ ಎತ್ತಿ ಹಿಡಿಯುವಂತ ಕೆಲಸ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅವರಿಂದ ಸ್ಫೂರ್ತಿಯನ್ನ ಪಡೆದು ನಾವೆಲ್ಲರೂ ಕೂಡ ಹೋರಾಟಕ್ಕೆ ಧುಮುಕಿ ದೇಶದಲ್ಲಿ ಸಂವಿಧಾನ ಉಳಿಸೋಣ, ಪ್ರಜಾಪ್ರಭುತ್ವ ಉಳಿಸೋಣ, ಅಲ್ಲಿಯವರೆಗೂ ಹೋರಾಟ ಮಾಡೋಣ ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ಸನ್ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಸಚಿವರು, ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗೇಗೌಡ ಸಾಹೇಬರು ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾನೆ. ಈಗಾಗಲೇ ಸನ್ಮಾನ್ಯ ರಾಹುಲ್ ಗಾಂಧಿರವರು ಏರ್ಪೋರ್ಟನ್ನು ಬಿಟ್ಟು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ದಯಮಾಡಿ ನಮ್ಮ ಕಾರ್ಯಕರ್ತರುಗಳು ಏನು ಹಿಂದ್ಗಡೆ ಇದ್ದೀರಾ ಮುಂಭಾಗಕ್ಕೆ ಬರಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾನೆ. ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವರೇ, ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ನೆರೆತಕ್ಕಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಬಂಧುಗಳೇ, ಇವತ್ತು ರಾಹುಲ್ ಗಾಂಧಿಯವರು ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಆಕ್ರಮಣಗಳ ಬಗ್ಗೆ ಇವತ್ತು ಧ್ವನಿ ಇವತ್ತೇ ಅಲ್ಲ, ಭಾಳ ದಿವಸದಲ್ಲೂ ಕೂಡ ಎತ್ತಾ ಇದ್ದಾರೆ. 2014ರಲ್ಲಿ BJP ಸರ್ಕಾರ ಬಂದಿದ್ದೇ ಅಕ್ರಮಗಳಿಂದ. ಆಗ ಸುಮಾರು 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರು ದೇಶದಲ್ಲೇ
ಉತ್ತಮ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು. ಆದರೆ ದುಷ್ಟಶಕ್ತಿಗಳು ಯಾರು ಬಿ ಜೆ ಪಿ ಅಧಿಕಾರಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿದ್ರೆ ಆ ಶಕ್ತಿಗಳೆಲ್ಲ ಒಗ್ಗಟ್ಟಾಗಿ 2G ಹಗರಣವನ್ನು ತಂದರು. ಕಲ್ಲಿದ್ದಲು ಹಗರಣಗಳನ್ನು ತಂದು ವ್ಯಾಪಕವಾಗಿ ಮನಮೋಹನ್ ಸಿಂಗ್ ಅವರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿ ಸೋಲೋದಕ್ಕೆ ಕಾರಣ ಆಯಿತು. ಆಮೇಲೆ 2G ಹಗರಣ ಇರ್ಬೋದು, ಕಲ್ಲಿದ್ದಲು ಹಗರಣ ಇರ್ಬೋದು, ಅದು ಹಗರಣಗಳೇ ಅಲ್ಲ ಅಂತ ಆಮೇಲೆ ತೀರ್ಮಾನ ಆಯಿತು. ಅದೇ ಶಕ್ತಿಗಳು ಈಗ ಮೊನ್ನೆ 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸೋಲುತ್ತೆ BJP ಪಕ್ಷ ಅಂತ ಮನವರಿಕೆ ಮಾಡಿಕೊಂಡು ಮತಗಳನ್ನು ಕದಿಯೋದಕ್ಕೆ ಪ್ರಾರಂಭ ಮಾಡಿದ್ರು. ಇದೇನು ಹೊಸದೇನೂ ಅಲ್ಲ. 2013ರಲ್ಲಿ ನಿಮಗೆ ಉದಾಹರಣೆ ಕೊಡ್ತೀನಿ. ನಾನು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 49,000 ಮತಗಳಿಂದ ನಾನು ಗೆದ್ದಿದ್ದೆ. ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ, 17,000 ಮೈನಸ್ ಆಗುತ್ತೆ. 2019ರಲ್ಲಿ 18ರಲ್ಲಿ ನಾನು 20,000 ಮತಗಳಿಂದ ಗೆದ್ದಿದ್ದೆ. 2019ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ, 21,000 BJPಗೆ ಲೀಡ್ ಬರುತ್ತೆ. ಅಂದರೆ ಒಂದು ವರ್ಷದಲ್ಲಿ 49,000 ನನಗೆ ಬಂದಿದ್ದಂಥ ಲೀಡು 17,000 ನಮ್ಮ ಕಾಂಗ್ರೆಸ್ಸಿಗೆ ಕಡಿಮೆ ಆಗುತ್ತೆ. ಅಂದರೆ ಇದು ಚುನಾವಣೆ ಆಯೋಗನೇ ಹೇಳಬೇಕು, ಅಥವಾ ಜೆ.ಸಿ. ಜನತೆ ಇದ್ರ ಬಗ್ಗೆ ತೀರ್ಮಾನ ಆಗಬೇಕು. ಆಮೇಲೆ ಇತ್ತೀಚೆಗೆ ನಡೆದಂಥದ್ದು ಮಹಾರಾಷ್ಟ್ರ ಚುನಾವಣೆ ಆಗುತ್ತೆ. ನಮ್ಮ ಕಾಂಗ್ರೆಸ್ಸು, ಶಿವಸೇನೆ, ನಮ್ಮ ಅಲಿಯನ್ಸ್ ಪಾರ್ಟಿಗಳು, ಶರದ್ ಪವಾರ್ ಅವರ ಪಕ್ಷ ಒಟ್ಟು 48 ಸ್ಥಾನದಲ್ಲಿ 30 ಸ್ಥಾನ ಗೆಲ್ಲುತ್ತೆ. BJP ಅಲಿಯನ್ಸ್ ಗೆದ್ದಿದ್ದು ಕೇವಲ 18 ಸ್ಥಾನ. ಆದರೆ ನಮಗೆ 30 ಸ್ಥಾನ ನಾವು ಗೆಲ್ತೀವಿ, ಅವರು 18 ಗೆಲ್ತಾರೆ. 4-5 ತಿಂಗಳಿಗೆ ಅಸೆಂಬ್ಲಿ ಚುನಾವಣೆ ಆಗುತ್ತೆ. ಅಸೆಂಬ್ಲಿ ಚುನಾವಣೆಯಲ್ಲಿ ತದ್ವಿರುದ್ಧವಾಗಿ ಜನ ಮತ ಹಾಕಿದ್ರು ಅಂತ ನಾವು ಭಾವಿಸ್ತೀವಿ. ಆದರೆ ಅದು ಮ್ಯಾನಿಪ್ಯುಲೇಷನ್. ಅದು ಉದಾಹರಣೆಗೆ ನಾಂದೇಡ್ ಅಂತ ಅವತ್ತು ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು ಪಾರ್ಲಿಮೆಂಟ್ಗೆ. ಅಲ್ಲಿ ಯಾರೋ ಒಬ್ಬರು ತೀರೋಗಿದ್ದರು ಅಥವಾ ರಾಜೀನಾಮೆ ಕೊಟ್ಟಿದ್ದರು, ಬೈ ಎಲೆಕ್ಷನ್ ಆಯಿತು. ಆ ನಾಂದೇಡ್ ಪಾರ್ಲಿಮೆಂಟ್ ಬೈ ಎಲೆಕ್ಷನ್ನಲ್ಲಿ 2 ಲಕ್ಷ ಮತಗಳಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಆವತ್ತೇ ಚುನಾವಣೆ, ಅದೇ ಮತದಾರ. ಅಸೆಂಬ್ಲಿನಲ್ಲಿ 7 ಸೀಟ್ ಇರುತ್ತೆ. ಆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 7 ಅಸೆಂಬ್ಲಿ ಸೀಟ್ ಇರುತ್ತೆ. 7ಕ್ಕೆ 7 ಕಾಂಗ್ರೆಸ್ ಅಭ್ಯರ್ಥಿಗಳು, ಅಲಿಯನ್ಸ್ ಅಭ್ಯರ್ಥಿಗಳು ಸೋಲ್ತಾರೆ. ಪಾರ್ಲಿಮೆಂಟ್ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ 2 ಲಕ್ಷ ಮತಗಳಿಂದ ಗೆಲ್ತಾರೆ. 7 ಜನ ಕಾಂಗ್ರೆಸ್ಸು ಮತ್ತು ಮಿತ್ರ ಪಕ್ಷಗಳು ಅಸೆಂಬ್ಲಿನಲ್ಲಿ ಆವತ್ತೇ ಚುನಾವಣೆ ಆಗಿದ್ದು ಅದೇ ಮತದಾರ 7ಕ್ಕೆ 7 ಸೋಲ್ತಾರೆ. ಇದು ನೇರವಾಗಿ ಅಲ್ಲಿ ಆಕ್ರಮಗಳು ನಡೆದಿರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸೋ ಆಗಿದೆ ಅಂಥೇಳಿ ಹಿಂದೆ ಶೇಷನ್ ಇದ್ದರು. ಸಾಕಷ್ಟು ಸುಧಾರಣೆಗಳನ್ನು ನಮ್ಮ ದೇಶದಲ್ಲಿ ಅವರು ರಿಫಾರ್ಮ್ಸ್ ಎಲ್ಲ ತಂದಿದ್ದರು. ಮತ್ತು ಖರ್ಚು ವೆಚ್ಚಗಳು ಕೂಡ ಸಾಕಷ್ಟು ಕಡಿಮೆ ಆಗಿತ್ತು. ಅವಾಗ ಬೇಕಾದಷ್ಟು ಆಫೀಸ್ಗಳು ಮಾಡ್ತಿದ್ವಿ ಚುನಾವಣೆಗಳಲ್ಲಿ. ಆಮೇಲೆ ಬಂಟಿಂಗ್ಸ್ ಇರ್ಬೋದು, ಬ್ಯಾನರ್ ಇರ್ಬೋದು, ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು. ಫ್ರಾಕ್ಸಿ ಓಟು ಕೂಡ ಹಿಂದೆ ಏನು ಆಗ್ತಿತ್ತು ಅದನ್ನು ಕೂಡ ನಿಲ್ಲಿಸಿದ್ರು ಅವರು. ಅಂಥ ಶೇಷನ್ನವರು ಇವಾಗಿದ್ದಿದ್ದರೆ ಮೊನ್ನೆ ನಡೆದಂಥ 2023ರ ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, 24ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಶೇಷನ್ ಥರದ ಒಬ್ಬ ಎಲೆಕ್ಷನ್ ಕಮಿಷನ್ ಇದ್ದಿದ್ರೆ ಈ BJP ಪಕ್ಷ ಅಧಿಕಾರಕ್ಕೆ ಬರ್ತಿರಲಿಲ್ಲ, ನರೇಂದ್ರ ಮೋದಿ ವಿಪಕ್ಷದಲ್ಲಿರ್ತಾ ಇದ್ದರು. ಆದರೆ ಇವತ್ತಾಗಿರ್ತಕ್ಕಂಥ ಅನ್ಯಾಯ, ಅಕ್ರಮ ಬರೀ ಮಹದೇವಪುರದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆ ಕೂಡ ಆಗಿದೆ. ಇವತ್ತು ಎಲೆಕ್ಷನ್ ಕಮಿಷನ್ನು ಕೈಗೊಂಬೆ ಆಗಿದೆ. ಯಾವ ರೀತಿ ಇಡಿ ಸುಮಾರು 1 ವರ್ಷದಿಂದ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಚೀಮೋರಿ ಹಾಕಿದೆ. ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಅದೇ ರೀತಿ ಎಲೆಕ್ಷನ್ ಕಮಿಷನ್ನು, ಮತ್ತು ಇದೆಲ್ಲ ಕೂಡ ಈ ಸ್ವಾಯತ್ತ ಸಂಸ್ಥೆಗಳೆಲ್ಲ ಇವತ್ತು ಕೈಗೊಂಬೆಗಳಾಗಿ BJPಯವರು ಅವರೇ ನಾಮಿನೇಟ್ ಮಾಡೋದು ಎಲೆಕ್ಷನ್ ಕಮಿಷನ್ಗೆ. ಅವ್ರು ಹೇಳ್ತಾರೆ, ಅವ್ರ ಮಾತು ಕೇಳೋರನ್ನೇ ನೇಮಕ ಮಾಡಿಕೊಂಡು ಇವತ್ತು ಚುನಾವಣೆ ಆಕ್ರಮಗಳು ಆಗ್ತಾ ಇರೋದನ್ನು ನಾವು ಎಷ್ಟೇ ಪ್ರತಿಭಟನೆ ಮಾಡಲಿ, ಎಷ್ಟೇ ದಾಖಲೆ ಕೊಡಲಿ, ಎಲ್ಲವನ್ನು ಕೂಡ ನಿರಾಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತಕ್ಕಂಥದ್ದು. ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಎಲೆಕ್ಷನ್ ಕಮಿಷನ್ನು ಸ್ವಲ್ಪ ಧೈರ್ಯ ತಗೊಂಡು ಶೇಷನ್ ರೀತಿ ವರ್ತಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇವತ್ತಿನ್ನು ರಾಹುಲ್ ಗಾಂಧಿಯವರು ಎಲ್ಲರೂ ಬಂದು ಕೂಡ ಮಾತಾಡ್ತಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸನ್ಮಾನ್ಯ ರಾಮಲಿಂಗಡಿ ಸಾಹೇಬರಿಗೆ ಧನ್ಯವಾದಗಳು. ಈಗ
ಸಭೆಯನ್ನು ಉದ್ದೇಶಿಸಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ರಿಜ್ವಾನ್ ಅರ್ಷದ್ರವರು ಮಾತನಾಡಬೇಕು ಅಂತೇಳಿ ಮನವಿ. ಇನ್ನು ಕೆಲವೇ ನಿಮಿಷದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಅಚ್ಚುಮೆಚ್ಚಿನ ಯುವ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿರವರು ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ವೇದಿಕೆ ಮೇಲೆ ಆಸೀನರಾದಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸೇರಿರ್ತಕ್ಕಂಥದ್ದು ಬ್ಯಾಂಗ್ಳೂರು ಕೇಂದ್ರದ ಒಂದು ಪಾರ್ಲಿಮೆಂಟ್ ಸೀಟಲ್ಲಿ ಅಕ್ರಮವಾಗಿ ನಮಗೆ ಸೋಲಿಸಿದ್ದಾರೆ ಅಂತ ಮಾತ್ರ ಅಲ್ಲ, ಅಥವಾ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆ ಆಯೋಗದಿಂದ ಆಗಿರ್ತಕ್ಕಂಥ ಅಕ್ರಮದಿಂದ ನಾವು ಅಧಿಕಾರ ಕಳ್ಕೊಂಡಿದ್ದೇವೆ, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಾರೆ ಅಂತ ಮಾತ್ರ ಅಲ್ಲ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ, ಈ ದೇಶದ ಸಂವಿಧಾನವನ್ನು ಉಳಿಸೋದಕ್ಕೆ ನಾವು ಇವತ್ತು ಸೇರಿರ್ತಕ್ಕಂಥದ್ದು ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು ಅಂತ ನಾನು ಇವತ್ತು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆದ ಅಕ್ರಮದ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇದೆ? ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ತ್ಯಾಗ, ಕಾಂಗ್ರೆಸ್ ಪಕ್ಷದ ಬಲಿದಾನದಿಂದ ನಮಗೆ ಏನೋ ಸ್ವಾತಂತ್ರ್ಯವನ್ನು ಸಿಕ್ಕಿತ್ತು, ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನಾವು ಕಾಂಗ್ರೆಸ್ ಪಕ್ಷ ಇವತ್ತಿಗೂ ಕೂಡ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಈ ಹೋರಾಟದ ನಾಯಕತ್ವವನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ವಹಿಸ್ಕೊಂಡಿದ್ದಾರೆ. ಅವರ ನಾಯಕತ್ವದಲ್ಲಿ ಮತ್ತೊಮ್ಮೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತ ನಾವು ಎಲ್ಲ ಇವತ್ತು ಬೆಂಗಳೂರಿಂದ ಸೇರಿ ಬಿಹಾರ್ವರೆಗೂ ಇವತ್ತು ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ನಾವು ಸೇರಿದ್ದೀವಿ. ಈಗಾಗಲೇ ಬಂಧುಗಳೇ, ರಾಹುಲ್ ಗಾಂಧಿಯವರು ನಮ್ಮ ಈ ಆವರಣದಲ್ಲಿ ಈಗಾಗಲೇ ಬಂದಿದ್ದಾರೆ. 2 ನಿಮಿಷದಲ್ಲಿ ಅವರು ವೇದಿಕೆಗೆ ಬರ್ತಾರೆ. ನಾನು ನಿಮಗೆ ಹೇಳೋದು ಇಷ್ಟೇ, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರ ಕಳಕಳಿ, ಅವ್ರಿಗೆ ಅಧಿಕಾರ ಬೇಕು ಅಥವಾ ಗಾಂಧಿ ಕುಟುಂಬದ ಅಧಿಕಾರ ಬೇಕು ಅಂದರೆ 30 ವರ್ಷದ ಹಿಂದೆನೇ ಮತ್ತೊಮ್ಮೆ ಅವರ ಕುಟುಂಬದ ಒಬ್ಬ ಸದಸ್ಯರು ಪ್ರಧಾನಮಂತ್ರಿ ಆಗಿರ್ಬೋದು. ಆದರೆ ಆ ಕುಟುಂಬ, ವಿಶೇಷವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವತ್ತು ಇಡೀ ದೇಶದಲ್ಲಿ ಸಂಚರಿಸಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಸಬೇಕು. ರಾಹುಲ್ ಗಾಂಧಿಯವರ ಹೋರಾಟ ಈ ದೇಶದ ಸಂವಿಧಾನವನ್ನು ಉಳಿಸಬೇಕು. ರಾಹುಲ್ ಗಾಂಧಿಯವರ ಹೋರಾಟ ಈ ದೇಶವನ್ನು ಉಳಿಸಬೇಕು. ಯಾವ ದೇಶ BJP ಮತ್ತು ನರೇಂದ್ರ ಮೋದಿ ಒಂದು ಕೋಮುವಾದಿ ಒಂದು ವಿಷಯದ ಬೀಜವನ್ನು ಬಿತ್ತನೆ ಮಾಡಿ ಇಡೀ ದೇಶವನ್ನು ವಿಭಾಗ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವತ್ತು ಬೆಂಗಳೂರಿಗೆ ಬಂದು ಈ ವೇದಿಕೆ ಮೂಲಕ ಬೆಂಗಳೂರಿನ ಜನರ ಮುಂದೆ ನಿಂತು ಆ ಹೋರಾಟ ಇಡೀ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೋದಕ್ಕೆ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಿದ್ದಾರೆ. ಯಾತಕ್ಕೆ ಬಂದಿದ್ದಾರೆ? ಈ ದೇಶದ ಬಡವರನ್ನು ಉಳಿಸೋದಕ್ಕೆ, ಈ ದೇಶದ ಬಡವರ ಓಟಿನ ಮತದ ಅಧಿಕಾರವನ್ನು ಉಳಿಸೋದಕ್ಕೆ ಇವತ್ತು ರಾಹುಲ್ ಗಾಂಧಿಯವರು, ಅವರ ಜೊತೆಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರ ಜೊತೆಗೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ನಮ್ಮ ನಾಯಕರಾದ DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಈ ದೇಶದ ಸಂವಿಧಾನವನ್ನು ಉಳಿಸೋದಕ್ಕೆ. ಇವತ್ತು ನಮ್ಮ ದೇಶದ ಬಡವರು, ನಮ್ಮ ದೇಶದ ಪ್ರಗತಿ ರಾಹುಲ್ ಗಾಂಧಿಯವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ कैसे बदले गए. 10 बाय 10 के घर में रूम में अगर 90 लोगों का वोटर लिस्ट होता है और महाराष्ट्र में एक हॉस्टल में अगर 9000 वोटर्स होते हैं तो आप समझिए ये क्या इलेक्शन कमीशन है, क्या ये मोदी जी की कठपुतली है. आप देखिए सर, स्पेशल इंटेंसिव ड्राइव के नाम पर
लाखों गरीब, दलित, आदिवासी और अल्पसंख्यकों के वोटर लिस्ट से हटाया जा रहा है। लोकतंत्र की हत्या We have such proof that will show the whole country that the institution of the Election Commission does not exist. And you will see the shockwave that is going to go through the electoral system when we release this data. It's literally like an atom bomb. Now we have concrete 100% proof of Election Commission allowing cheating in a seat in Karnataka. Not 90%. When we decide to show it to you, it is 100% proof. We just looked at one constituency and we found this. And I'm absolutely convinced that constituency after constituency, this is the drama that is taking place. If 15 seats were rigged, he would not be the Prime Minister of India. The Election Commission vote चोरी में involved. किसके लिए करा रहा है? किसके लिए करा रहा है? बीजेपी के लिए करा रहा है. I want to send a message to Election Commission. Yes, sir. If you think you're going to get away with this, if your officers think you're going to get away with this, you're mistaken. You're not going to get away with it because we are going to come for you. Eligible voters in the voters list. Venu, stop ಮಾಡಿ. Some new people are included in the voters list. That means to say they are not the voters of the country. That is what now. ದಯವಿಟ್ಟು ಎಲ್ಲರೂ ಸಾವಧಾನದಿಂದ ಕುತ್ಕೋಬೇಕು. ಈ ಒಂದು ಕಾರ್ಯಕ್ರಮ ನಿಮಗೆ ಗೊತ್ತಿದೆ ಎಷ್ಟು ಪ್ರಮುಖವಾದಂಥ ಕಾರ್ಯಕ್ರಮ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಎಲ್ಲರೂ ಕೂಡ ನೀವು ಹೇಳಬೇಕು ರಾಹುಲ್ ಗಾಂಧಿ ಅವರಿಗೆ ಜಿಂದಾಬಾದ್ ಅಂತ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ, KC ವೇಣುಗೋಪಾಲ್ ಅವ್ರಿಗೆ, ಸುರ್ಜೇವಾಲಾ ಅವ್ರಿಗೆ. ಇವಾಗ ಒಂದೇ ಮಾತರಂ. ಇವಾಗ ಅದಾದ ನಂತರ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ಸೇವಾದಳದವರು ಬಂದು ಒಂದೇ ಮಾತರಂ ಹೇಳಬೇಕು ಅಂತ ನಾನು ಕೇಳ್ಕೋತೀನಿ. ದಯವಿಟ್ಟು ಎಲ್ಲ ಎದ್ದು ನಿಂತ್ಕೊಂಡು ಒಂದೇ ಮಾತರಂಗೆ ಅಂತ ಮಗು ಧ್ವನಿಗೂಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. सभा कक्ष सावधान. वंदे मातरम शुरू करेंगे. वंदे मातरम, वंदे मातरम. सुजलाम सुफलाम मलयज शीतलाम सस्य श्यामलाम मातरम. वंदे मातरम. शुभ्र ज्योत्स्ना पुलकितयामिनी फुल्लकुसुमित द्रुमदल शोभिनी सुहासिनी सुमधुर भासिनी सुखदां वरदां मातरं. वंदे मातरं, वंदे मातरं. ಧನ್ಯವಾದ. ಎಲ್ಲರೂ ಕೂತ್ಕೊಳ್ಳಿ. ಧನ್ಯವಾದಗಳು ಎಲ್ಲರೂ ಕೂಡ. ಈ ಒಂದು ಐತಿಹಾಸಿಕ ಸಮಾರಂಭ ಇವತ್ತು ಏನು ನಡೀತಾ ಇದೆ ಅಕ್ರಮ ಮತದಾನದ ವಿರುದ್ಧ, ಇವತ್ತು ಕಾಂಗ್ರೆಸ್ ಪಕ್ಷ ಏನು ಇವತ್ತು ಧ್ವನಿ ಎತ್ತಿದೆ ಅದರ ಪ್ರಕಾರ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿದ್ದೀರಿ. ಇವತ್ತೊಂದು ದಿವಸ ಈ ಒಂದು ಕಾರ್ಯಕ್ರಮನ ವೆಲ್ಕಮ್ ಮಾಡಲಿದ್ದಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಬಂದು ಎಲ್ಲರನ್ನೂ ಸ್ವಾಗತ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಬಂಧುಗಳೇ,
बोलो भारत माता की, कांग्रेस पार्टी की, मल्लिकार्जुन खड़गे की, सोनिया गांधी की, राहुल गांधी की, सिद्धरामಯ್ಯ की। ಬಂಧುಗಳೇ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸುಮ್ಮನೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು, ನಮ್ಮ ಭೂಮಿಯ ಪುತ್ರರು, ನಮ್ಮ ಹಿರಿಯ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ವಿರೋಧ ಪಕ್ಷದ ನಾಯಕರು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರೇ, ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ನಮ್ಮ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ AICCಯ ಜನರಲ್ ಸೆಕ್ರೆಟರಿ, ನಮ್ಮ ಇನ್ಚಾರ್ಜ್ ಆಗಿ ಇಡೀ ರಾಜ್ಯದ ಮೂಲೆ ಮೂಲೆಯನ್ನು ತಿಳಿದಂಥ ಶ್ರೀ ವೇಣುಗೋಪಾಲ್ ಸಾಹೇಬ್ರೆ, ನಮ್ಮ AICCಯ ಜನರಲ್ ಸೆಕ್ರೆಟರಿ, ನಮ್ಮ ಉಸ್ತುವಾರಿಗಳಂತ ರಣದೀಪ್ ಸುರ್ಜೇವಾಲಾರವರೇ, ವೇದಿಕೆಯಲ್ಲಿರುವಂಥ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ನಮ್ಮ ವರ್ಕಿಂಗ್ ಕಮಿಟಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ನಮ್ಮ ಸಂಪುಟದ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಮಾಜಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ಪರಮೇಶ್ವರ್ ಅವರೇ ಮತ್ತು ದಿನೇಶ್ ಗುಂಡೂರಾಯ್ರವರೇ, ನಮ್ಮ ದೇಶಪಾಂಡೆರವರೇ, ಇನ್ನು ಎಲ್ಲ AICCಯ ಎಲ್ಲ ಕಾರ್ಯದರ್ಶಿಗಳೇ, ಶಾಸಕರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಬ್ಲಾಕ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, NSUI, ಮಹಿಳಾ ಕಾಂಗ್ರೆಸ್, ಸೇವಾದಳ ಮತ್ತು ಎಲ್ಲ ಘಟಕದ ಎಲ್ಲ ಅಧ್ಯಕ್ಷಗಳೇ ಮತ್ತು ಇಡೀ ದೇಶದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರಂತ ಎಲ್ಲ ಮತ ಬಾಂಧವರೇ, ಬಂಧು ಮಿತ್ರರೇ, ಇದೊಂದು ಐತಿಹಾಸಿಕವಾದಂಥ ಹೋರಾಟ. ರಾಹುಲ್ ಗಾಂಧಿ ಅವರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಸಂವಿಧಾನ ಅದರ ರಕ್ಷಣೆ, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಪ್ರಾರಂಭವನ್ನು ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಈ ಸಂದರ್ಭದಲ್ಲಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂತಂಥ ಜಾಗದಲ್ಲಿ 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಇದೇ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಅವರ ಜಾಗದಲ್ಲಿ ಇವತ್ತು ಅವರು ಕೂತ್ಕೊಂಡು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಈ ರಾಜ್ಯದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಮುಂಚೂಣಿಯನ್ನು ವಹಿಸಿದ್ರು. ಇವತ್ತು ಅವರು ಬಂದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ನಾನು ಈ ದೇಶದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ಈ ದೇಶದ ಮತದಾರರ ಪರವಾಗಿ, ಇಂಡಿಯಾ ಒಕ್ಕೂಟ ಅಲ್ಲ, ಇಡೀ ಎಲ್ಲ ಮತದಾರರ ಪರವಾಗಿ ಒಂದು ದಿಟ್ಟವಾದಂಥ ಹೋರಾಟವನ್ನು ಪ್ರಾರಂಭವನ್ನು ಮಾಡಿ ಇವತ್ತು ಮುನ್ನುಡಿಯನ್ನು ಬರಿತಾ ಇದ್ದಾರೆ. ಅದಕ್ಕೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ, ರಾಹುಲ್ ಜಿ, ಆನ್ ಬಿಹಾಫ್ ಆಫ್ ದಿ ಕಂಟ್ರಿ ಅಂಡ್ ಆಲ್ ದಿ ವೋಟರ್ಸ್ ಆಫ್ ದಿಸ್ ಕಂಟ್ರಿ ಫಾರ್ ಹ್ಯಾವಿಂಗ್ ಎ ಗ್ರೇಟ್ ಎನ್ಲೈಟೆಂಡ್ ಟು ಅಸ್ ಅಂಡ್ ದಿ ಕಂಟ್ರಿ, ಐ ವೆಲ್ಕಮ್ ಯು ಆನ್ ಬಿಹಾಫ್ ಆಫ್ ದಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಫಾರ್ ಯು. ಇದಲ್ಲದೆ ಇವತ್ತು ನಾವು ನಮ್ಮ AICCಯ ಜನರಲ್ ಸೆಕ್ರೆಟರಿಗಳು ಇದ್ದಾರೆ, ನಮ್ಮ ವೇಣುಗೋಪಾಲ್ರವರು, ನಮ್ಮ ರಾಜ್ಯವನ್ನು ಅರ್ಥಂತವರು, ಅವರು ಕೂಡ ಬಂದಿದ್ದಾರೆ. ಐ ವೆಲ್ಕಮ್ ಶ್ರೀ ವೇಣುಗೋಪಾಲ್ ಫಾರ್ ದಿಸ್ ಗ್ರೇಟ್ event. Apart from that,
ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಬಂದು ತಮ್ಮನ್ನು ಉದ್ದೇಶಿಸಿ ಈ ಒಂದು ಮತದಲ್ಲಿ ಆಗಿರೋಂಥ ಅವ್ಯವಹಾರದ ಬಗ್ಗೆ ತಮ್ಮ ಹತ್ರ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಸುರ್ಜೇವಾಲಾ ಸಾಹೇಬರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಬೆಳಗ್ಗೆ ಸಾಯಂಕಾಲ ಈ ರಾಜ್ಯದಲ್ಲಿ ಅಧಿಕಾರ ಬರಲು, Surjewala ji, you have fought with us last 4 years. You have been helping us to bring the party to come up power. So I welcome you on behalf of the Karnataka Pradesh Congress Committee, sir. I welcome all the Congress party leaders who are on the dais and all of them for again participating. And ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಾವೆಲ್ಲ ಇಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ. ಮೊನ್ನೆ ಹ್ಯೂಮನ್ ರೈಟ್ಸ್ ಕಮಿಷನ್, ಹ್ಯೂಮನ್ ರೈಟ್ ಡಿಪಾರ್ಟ್ಮೆಂಟಿಂದ ಒಂದು ಸಭೆ ನಡೀತು. ನಮ್ಮ ರಾಹುಲ್ ಗಾಂಧಿಯವರು ಒಂದು ವಿಚಾರವನ್ನು ಹೇಳಿದ್ರು ಆ ಮೀಟಿಂಗ್ನಲ್ಲಿ. ಅವ್ರು ಏನು ಹೇಳಿದ್ರು ಅಂತ ಅಂದರೆ, ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಮತಗಳನ್ನು ಉಳಿಸಬೇಕು. ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಒಂದು ಬ್ಲಡ್ ಬ್ಯಾಂಕ್ ಇದೆ, ಅದೇ ರೀತಿ ಒಂದು ಲೀಗಲ್ ಬ್ಯಾಂಕನ್ನು, ಮತಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಐ ಅಗ್ರಿ ರಾಹುಲ್ ಜಿ. ಆನ್ ದಿ legal day which we had a meeting, you guided us how an hospital will have a blood bank. On the same issue, you should have a legal bank to protect the voters and the constitution of this country. So I am giving a call, as you rightly said, to all our party cadres that every assembly segment should have a legal bank so that you protect the constitution and enlighten the voters. ಆದ್ರಿಂದ ಇದನ್ನ ಮಿಕ್ಕಿದ ವಿಚಾರಗಳನ್ನು ಅನೇಕ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ತಾ ಇರ್ತೇನೆ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ರಾಹುಲ್ ಜಿ ಒಂದು ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಗೌರವಾನ್ವಿತ ನಮ್ಮ ರಾಷ್ಟ್ರದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ಅದಾದ ಮೇಲೆ ಬೇರೆ ನಾಯಕರುಗಳು ಮಾತಾಡ್ತಾರೆ. ತಾವೆಲ್ಲ ಕೇಳಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. खारगे जी, केसी वेणुगोपाल जी, रणदीप सुरजेवाला जी, सिद्धरमैया जी, डीके शिव कुमार जी, स्टेज पे सीनियर लीडर्स, हमारे पार्टी के सब कार्यकर्ता, मीडिया के हमारे मित्र, आप सबका यहाँ बहुत बहुत स्वागत, नमस्कार. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಮುಖಂಡರುಗಳೇ, ಹಿರಿಯರೇ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತರೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂಥ ಸ್ವಾಗತ ಅಂತ ಕೋರ್ತಾ ಇದ್ದೀನಿ. पिछले चुनाव में हमने कॉन्स्टिट्यूशन की रक्षा की, संविधान की रक्षा की थी. ಕಳೆದ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆಯನ್ನ ಮಾಡಿದೀವಿ, ಸಂವಿಧಾನನ ಉಳಿಸಂತ ಕೆಲಸನ ಮಾಡಿದ್ದೇವೆ. ये जो किताब है, इसमें भारत की हजारों साल की विचारधारा है. ಈ ಒಂದು ಪವಿತ್ರವಾದಂತ ಪುಸ್ತಕ ಏನಿದೆ, ಈ ಪವಿತ್ರವಾದಂತ ಗ್ರಂಥದಲ್ಲಿ ಭಾರತ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ. इसमें महात्मा गांधी, अंबेडकर जी, जवाहरलाल नेहरू, सरदार पटेल की आवाज गूंजती है. ಈ ಒಂದು ಪವಿತ್ರವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧೀಜಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು, ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮಗೆ ಕೇಳಿ ಬರ್ತಾ ಇದೆ. मगर इस किताब में बसवना जी, नारायण गुरु, फूले जी, इनकी भी आवाज गूंजती है. ಹಾಗೇನೆ
ಈ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ, ಪುಲೆ ಅವರ ಧ್ವನಿ, ಎಲ್ಲರ ಧ್ವನಿ ಕೂಡ ಕೇಳಿ ಬರ್ತಾ ಇದೆ. और इसकी नींव, इसका फाउंडेशन वन मैन वन वोट. ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ ಅನ್ನಂತದ್ದು ಅದರ ಅಡಿಪಾಯ. हर हिंदुस्तानी नागरिक को यह संविधान एक वोट का अधिकार देता है. ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಈ ಸಂವಿಧಾನ ಪುಸ್ತಕದ ಮುಖಾಂತರವಾಗಿ ಒಂದೇ ಒಂದು ಮತದ ಹಕ್ಕು ಎಲ್ಲರಿಗೂ ಕೂಡ ಕೊಡುವಂತದ್ದು. पिछले चुनाव में बीजेपी ने कहा, मोदी जी ने, इनके नेताओं ने इस पर आक्रमण किया. ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರುಗಳು, ನರೇಂದ್ರ ಮೋದಿಜಿ ಅವರು, ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಹಾರಗಳನ್ನ ಮಾಡಿದ್ದಾರೆ. हिंदुस्तान की संस्थाओं को खत्म करके इस पर आक्रमण किया. ಭಾರತ ದೇಶದ ವಿವಿಧವಾದಂತಹ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗಿಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು. पिछले चुनाव में हमारे सामने एक सवाल उठा. ಕಳೆದ ಚುನಾವಣೆಯಲ್ಲಿ ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆ ಉದ್ಭವಿಸಿತು. लोकसभा का चुनाव हुआ, उसके बाद महाराष्ट्र का चुनाव होता है. ಲೋಕಸಭೆಯ ಒಂದು ಚುನಾವಣೆ ಆಯಿತು. ಆ ಲೋಕಸಭೆಯ ಚುನಾವಣೆಯ ಬೆನ್ನಲ್ಲೇನೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಲ್ಲಿನ ವಿಧಾನಸಭೆಯ ಚುನಾವಣೆ ಆಯಿತು. लोकसभा में हमारा गठबंधन महाराष्ट्र के चुनाव को जीतता है. ಮಹಾರಾಷ್ಟ್ರದ ಲೋಕಸಭೆಯ ಚುನಾವಣೆಯಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟ ಅಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಜಯನ ಸಾಧಿಸುತ್ತೆ. और फिर 4 महीने बाद बीजेपी महाराष्ट्र में विधानसभा जीतती है. ಅದಾದ ನಂತರ ಕೇವಲ 4 ತಿಂಗಳೊಳಗೆ ಬಿಜೆಪಿಯಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ. आश्चर्यजनक नतीजा था. ಇವತ್ತು ಅದರ ಪರಿಣಾಮ ಏನಾಗಿದೆ? हमने पता लगाया तो पता लगा कि 1 करोड़ नए वोटरों ने वोट किया विधानसभा में. ಇವತ್ತು ನಾವು ಆ ಒಂದು ಫಲಿತಾಂಶದಲ್ಲಿ ಪತ್ತೆ ಹಚ್ಚಿದ್ದೇನಂತಂದ್ರೆ ವಿಧಾನಸಭೆಯ ಚುನಾವಣೆಯಲ್ಲಿ ಹೊಸದಾಗಿ 1 ಕೋಟಿ ಜನ ಮತದಾನ ಮಾಡಿದ್ದಾರೆ ಅಂತೇಳಿ. 1 करोड़ नए लोग जिन्होंने लोकसभा में अपना वोट नहीं डाला था, जादू से ये विधानसभा में वोट डालने निकल आए. 1 ಕೋಟಿ ಜನ ಲೋಕಸಭೆಯ ಚುನಾವಣೆಯಲ್ಲಿ ಯಾರು ಮತ ಹಾಕಿರ್ಲಿಲ್ವೋ ಆ ಜನ 1 ಕೋಟಿ ಜನ ಹೊಸದಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ मतदान ಮಾಡಿರತಕ್ಕಂತದ್ದನ್ನ ನಾವು ಗಮನಿಸಿದ್ದೇವೆ. और जहां भी ये नए वोटर आए वहां पर बीजेपी चुनाव जीती. ಅದರ ನೇರವಾದಂತ ಪ್ರತಿಫಲ ಏನಾಗುತ್ತಂತಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಜಯನ ಸಾಧಿಸುತ್ತೆ. हमारे गठबंधन के वोट कम नहीं हुए. ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ. जितने हमें लोकसभा में मिले उतने ही हमें विधानसभा में मिले. ನಮಗೆ ಲೋಕಸಭೆಯ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮಗೆ ಸಿಕ್ಕಿತ್ತೋ ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮಗೆ ಅಷ್ಟೇ ಮತ ಸಿಕ್ತು. और सारे के सारे जो वोटर बढ़ाए गए वो बीजेपी के खाते में गए. ಆದ್ರೆ ಹೊಸದಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರಿಸಿದ್ರೋ ಆ ಎಲ್ಲಾ ಮತಗಳು ಕೂಡ ಬಿಜೆಪಿ ಪಕ್ಷದ ತೆಕ್ಕೆಗೆ ಹೋದಂತಾಗಿದೆ. उस दिन हमने डिसाइड किया कि कुछ ना कुछ दाल में काला है. ಆವತ್ತು ನಾವು ತೀರ್ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಾಸ್ಪದವಾದಂತ ವಿಷಯ ಇದೆ ಅಂತ ಹೇಳಿ. कर्नाटक में हमारी जो सर्वेस थी, हमारी जो पोलिंग थी, हमें 15 या 16 सीट दे रही थी. ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ನಾವು ನಡೆಸಿದಂತ ಆಂತರಿಕವಾದಂತ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ 15ರಿಂದ 16 ಸೀಟ್ ಬಂದೇ ಬರುತ್ತೆ ಅಂತ ವಿಶ್ವಾಸ ನಮಗಿತ್ತು. हमारी पोलिंग के मुताबिक 16 सीटों में हम आगे थे, हमें जीतना था. ನಮ್ಮ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ 16 ಲೋಕಸಭೆ ಸೀಟ್ಗಳನ್ನ ನಾವು ಗೆಲ್ಲೇಬೇಕಂತೇಳಿ. और हम जीते 9 में.
ಆದರೆ ನಮಗೆ ಫಲಿತಾಂಶ ಸಿಕ್ಕಿದಾಗ 9 ಗೆಲುವಾಗಿದ್ದು. तो हमने सवाल पूछने शुरू किए. ಆಗ ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ. क्या सचमुच हम ये सीटें हारे थे? ನಾವು ಎಲ್ಲ ಈ ರೀತಿಯಾದಂತ ಚುನಾವಣೆಗಳು ಈ ಕಾರಣದಿಂದಾನೇ ನಾವು ಸೋತಿದ್ದ. चुनाव आयोग से हम वोटर लिस्ट मांगते थे, इलेक्ट्रॉनिक सॉफ्ट कॉपी वोटर लिस्ट की मांगते थे, वो मना कर देते. ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ, ನಮಗೆ ಡಿಜಿಟಲ್ ಕಾಪಿ ಕೊಡ್ರಿ ನಮ್ಮ ಮತದಾರರ ಪಟ್ಟಿ ಅಂತೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಚುನಾವಣೆ ಆಯೋಗ ಆ ಮನವಿನ ನಿರಾಕಾರ ಮಾಡ್ತಾ ಇತ್ತು. वीडियोग्राफी मांगी, उन्होंने नहीं दी और फिर कानून बदल दिया. ಅಂಕಿಯ ಮತದಾರರ ಪಟ್ಟಿನ ನಾವು ಮನವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಅದನ್ನ ಬದಲಾಯಿಸಿಬಿಟ್ಟಿದ್ದಾರೆ. और फिर कहा कि 45 दिन के अंदर 45 दिन के बाद वीडियोग्राफी को रद्द खत्म कर देना चाहिए, डिस्ट्रॉय कर देना चाहिए. ಅದ್ರ ಜೊತೆಗೆ ಹೊಸ ಆದೇಶನ ಓಡಿಸಿ ಚುನಾವಣಾ ಮತಗಟ್ಟೆಗಳಲ್ಲಿ ರೆಕಾರ್ಡಿಂಗ್ ಆದಂತ ವಿಡಿಯೋನ 45 ದಿನದ ಒಳಗಡೆ ಹಳಸಂತ ಕುತಂತ್ರನ ಮಾಡಿದ್ದಾರೆ. तो एक लोकसभा में हमने अपनी एनालिसिस शुरू की. ಆದ್ರಿಂದ ನಾವು ಒಂದು ಲೋಕಸಭಾ ಕ್ಷೇತ್ರದಿಂದ ನಮ್ಮ ವಿಶ್ಲೇಷಣೆನ ನಾವು ಪ್ರಾರಂಭ ಮಾಡಿದ್ವಿ. बेंगलोर सेंट्रल की लोकसभा और उसमें हमने एक विधानसभा चुनी, महादेवापुरा. ಬೆಂಗಳೂರು ಕೇಂದ್ರ ಬ್ಯಾಂಗ್ಳೂರ್ ಸೆಂಟ್ರಲಿನ ಲೋಕಸಭೆ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರವಾದಂತ ಮಹದೇವಪುರ ಕ್ಷೇತ್ರದ ಫಲಿತಾಂಶನ ನಾವು ವಿಶ್ಲೇಷಣೆ ಮಾಡಿದ್ವಿ. और आपने मेरा कल प्रेस कॉन्फ्रेंस देखा होगा, उसमें हमने 100% साबित कर दिया है कि इलेक्शन कमीशन और बीजेपी ने मिलकर आपसे कर्नाटका से लोकसभा चुराई है. ನೀವು ನಿನ್ನೆ ನಾನು ಮಾಡಿದಂತ ಪತ್ರಿಕಾಗೋಷ್ಠಿಯಲ್ಲಿ ನೋಡಿರ್ಬೋದು, ನಾವು ಆ ಪತ್ರಿಕಾಗೋಷ್ಠಿಯಲ್ಲಿ 100ಕ್ಕೆ 100 ಸಾಬೀತು ಮಾಡಿದೀವಿ. ಚುನಾವಣೆ ಆಯೋಗ ಮತ್ತೆ ಬಿಜೆಪಿ ಪಕ್ಷ ಸೇರ್ಕೊಂಡು ಈ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಮೋಸನ. महादेवापुरा में 6.5 लाख वोट हैं असेंबली में. ಮಹದೇವಪುರ ಮತಕ್ಷೇತ್ರದಲ್ಲಿ 6.5 ಲಕ್ಷ ಮತಗಳಿವೆ. और उसमें से 1,250,000 वोट चोरी किए गए हैं. ಅದರಲ್ಲಿ 1,250,000 ಮತಗಳನ್ನ ಇವತ್ತು ಮತಗಳ್ಳತನ ಆಗಿದೆ ಅಂತೇಳಿ ಘಂಟಾಘೋಷವಾಗಿ ಹೇಳ್ತೀನಿ. मतलब 6 में से 1 वोट इन्होंने चोरी किया है. ಅದರ ಅರ್ಥ ಏನಂತಂದ್ರೆ 6 ಮತಗಳಲ್ಲಿ 1 ಮತನ ಇವ್ರು ಕಳ್ತನ ಮಾಡಿದಾರೆ ಅಂತೇಳಿ. 5 तरीके से चोरी की गई है. 5 ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ. डुप्लीकेट वोटर, मतलब एक वोटर अनेक बार वोटिंग कर रहा है. ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತಪಟ್ಟಿಯಲ್ಲಿ 4 अलग अलग पोलिंग बूथ में वोट डाल रहा है, 5-6 अलग पोलिंग बूथ में वोट डाल रहा है. 4-5 ಮತಗಟ್ಟೆಗಳಲ್ಲಿ ಅವನು ಹೋಗಿ ಮತದಾನ ಮಾಡಿ ಬರ್ತಾ ಇದ್ದಾನೆ. ऐसे तकरीबन 12,000 वोटर हैं. ಈ ರೀತಿಯಾದಂತದ್ದು ಸರಿಸಮಾನವಾಗಿ 12,000 ಮತಗಳು ಇವತ್ತು ನಾವು ಕಂಡಿದ್ದೇವೆ. फेक एंड इनवैलिड एड्रेस, मतलब इनका पता नहीं है या फिर 0 नंबर एड्रेस है. ನಕಲಿಯಾದಂತ ವಿಳಾಸಗಳಲ್ಲಿ ಅವರ ವಿಳಾಸ ಸಿಗದೇ ಇದ್ದಂತವರು ಈ ಪಟ್ಟಿಗಳಲ್ಲಿದ್ದಾರೆ. तकरीबन 40,000 ऐसे वोट हैं. ಹತ್ತತ್ರ 40,000 ಈ ರೀತಿಯಾಗಿ ವಿಳಾಸ ಸಿಗದೇ ಇದ್ದಂತ ಮತದಾರರು ನಾವು ಗುರುತಿಸಿದ್ದೇವೆ. बल्क वोटर एक एड्रेस में, ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೋಂದಣಿ ಆಗಿರ್ತಕ್ಕಂಥದ್ದನ್ನ ನಾವು ಗುರುತಿಡಿದ್ದೇವೆ. एक बेडरूम का घर है और उसमें 40-50 लोग रहते हैं. ಒಂದೇ ಒಂದು ಕೊಠಡಿಯ ಮನೆ ಇದೆ, ಆ ಒಂದು ಕೊಠಡಿಯ ಮನೆಯಲ್ಲಿ 40-50-80 ಜನ ವಾಸ ಇದ್ದಾರೆ. और जब उनको वहां हम ढूंढने जाते हैं वहां पे कोई नहीं है. ಅಲ್ಲಿ ನಾವು ನಮ್ಮ ಜನನ ಕಳಿಸಿದಂತ ಸಂದರ್ಭದಲ್ಲಿ, ಅಲ್ಲಿ ನಾವು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗೆ ಯಾರು ಕೂಡ ಸಿಗ್ಲಿಲ್ಲ. और घर का मालिक बीजेपी का लीडर. ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ. इनवैलिड फोटोज 4,000 वोट्स जिसमें फोटो है ही नहीं या इतनी छोटी फोटो है कि दिखाई नहीं देती. ಕೆಲವೊಂದು ಮತದಾರರ ಗುರುತಿನ ಚೀಟಿಯಲ್ಲಿ ಮತದಾರರ ಭಾವಚಿತ್ರನೇ ಸಿಕ್ಕಲ್ಲ,
4,000 ಈ ರೀತಿಯಾದಂತಹ ಪ್ರಕರಣಗಳನ್ನ ನಾವು ನೋಡಿದ್ದೇವೆ. और 34,000 तकरीबन 34,000 वोट जहां फॉर्म 6 को मिसयूज किया गया है. ಮತ್ತೆ ಅದ್ರ ಜೊತೆಗೆ ವಿಶೇಷವಾಗಿ ಸುಮಾರು 32,000 ಪ್ರಕರಣಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ನಮೂನೆ 6ರಲ್ಲಿ ಏನು ನೂತನವಾಗಿ ಮತನ ಹಾಕೋಬೇಕೋ ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ. फॉर्म 6 फर्स्ट टाइम वोटर्स के लिए होती है. ನಮೂನೆ 6 ಏನಿರುತ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರ್ಗೋಸ್ಕರ ಮೀಸಲು ಮಾಡಿರ್ತಕ್ಕಂಥ ನಮೂನೆ. 34,000 ऐसे लोग हैं जिनकी आयु किसी की 90 साल, किसी की 80, 81, 82. 34,000 ಈ ರೀತಿಯಾದಂತ ಜನ ಇದ್ದಾರೆ. ಯಾರ ವಯಸ್ಸು 95 ವರ್ಷ ಆಗಿದೆ, 90 ವರ್ಷ ಆಗಿದೆ, 85 ವರ್ಷ ಆಗಿದೆ. ಈ ರೀತಿಯಾದಂತ 34,000 ಜನ ಅಲ್ಲಿದ್ದಾರೆ. इस प्रकार से 1 लाख वोट इलेक्शन कमीशन और बीजेपी ने चोरी किया है. ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ 1,00,000 ಮತಗಳ ಕಳ್ತನನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. डुप्लीकेट वोटर्स में एक व्यक्ति कर्नाटक में वोट देता है, उसके बाद उत्तर प्रदेश में वोट देता है. ನಕಲಿ ಮತದಾರರ ಪಟ್ಟಿಯಲ್ಲಿ ನಾವು ನೋಡಿದೀವಿ, ನಕಲು ಮಾಡಿಕೊಂಡು ಒಬ್ಬೇ ಮತದಾರನು ಕರ್ನಾಟಕ ರಾಜ್ಯದಲ್ಲಿ ಮತ ಹಾಕ್ತಾನೆ, ಮಹಾರಾಷ್ಟ್ರದಲ್ಲಿ ಮತ ಹಾಕ್ತಾನೆ, ಯುಪಿ ರಾಜ್ಯದಲ್ಲಿ ಮತ वोट देने का ಹಾಕ್ತಾನೆ. अधिकार उसको बेंगलोर में है, लखनऊ में है, वाराणसी में है, अलग अलग जगह देश में ये लोग वोट डालने के लिए ऑथराइज्ड हैं. ಮತದಾನ ಮಾಡಂತ ಹಕ್ಕು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿದೆ, ಲಕ್ನೌನಲ್ಲಿದೆ, ವಾರಣಾಸಿನಲ್ಲಿದೆ. ಈ ದೇಶದ ವಿವಿಧ ಭಾಗಗಳಲ್ಲಿ ಮತದಾನ ಮಾಡಂತ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ. मुझसे इलेक्शन कमीशन एफिडेविट मांगता है. ನನ್ನ ಹತ್ರಿಂದ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ. मुझसे कहता है कि मुझे ओथ देना है, ओथ लेना है. ಅವ್ರು ನನಗೆ ಕೇಳ್ತಾ ಇದ್ದಾರೆ, ನಿಮ್ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ. मैंने पार्लियामेंट के सामने, पार्लियामेंट के अंदर ओथ लिया है. ನಾನು इस संविधान के सामने ओथ लिया है. इस पर हाथ डाल के वोट लिया है. इस पे हाथ डालकर ओथ लिया है. ನಾನು ಸಂಸತ್ ಭವನದಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ, ಸಂಸತ್ನಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ, ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ನುಡಿಯಂತದ್ದೆಲ್ಲ ಸತ್ಯ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. और आज जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है, तो इलेक्शन कमीशन ने अपना वेबसाइट बंद कर दिया. ಇವತ್ತು ನಮ್ಮ ದೇಶದ ಪ್ರಜೆಗಳು ನಮ್ಮ ಒಂದು ಪತ್ರಿಕಾಗೋಷ್ಠಿ ನೋಡಿದ ನಂತರ ಚುನಾವಣೆ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣೆ ಆಯೋಗದ ವೆಬ್ಸೈಟ್ मध्य प्रदेश, राजस्थान, बिहार के वेबसाइट बंद कर दिए हैं. ಇವತ್ತು ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್, ಚುನಾವಣೆಯ ವೆಬ್ಸೈಟ್, ಬಿಹಾರದ ಚುನಾವಣೆಯ ವೆಬ್ಸೈಟ್ ಇವತ್ತು ಬಂದ್ ಮಾಡಿದ್ದಾರೆ. क्योंकि वो जानते हैं कि अगर हिंदुस्तान की जनता ने इसी डेटा को लेकर सवाल पूछना शुरू कर दिया तो उनका पूरा ढांचा कोलैप्स कर जाएगा. ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ, ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯನ ಕೇಳ್ಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ನಡೀತಾ ಇದೆ ಆ ನಾಟಕ ಮುಗಿದೋಗುತ್ತೇನಂತ ಭಯ ಇವತ್ತು ಅವ್ರಿಗೆ ಬಂದಿದೆ. मैं यहां इस स्टेट से गारंटी देके कह रहा हूं, हमारी मांग है कि इलेक्शन कमीशन हमें पूरी देश की इलेक्ट्रॉनिक वोटर लिस्ट दे. ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮಾಡಿದಂತ ಮನವಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮ್ಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ, ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ. वीडियोग्राफी के रिकॉर्ड्स दे. ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತೀರಾ ಮತಗಟ್ಟೆಗಳಲ್ಲಿ, ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗ್ ಕೊಡಿ ಅಂತ ಹೇಳಿ. और अगर ये हमें देंगे तो हम ये साबित कर लेंगे कि सिर्फ एक सीट नहीं चोरी हुई है. ಇವತ್ತಿನ ಮಾಹಿತಿ ನಮಗ್ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ, ಇಲ್ಲಿ ಒಂದು ಸೀಟಿನ ಕಳ್ತನ ಆಗಿದೆ ಅಂತ ಹೇಳಿ. और सिर्फ कर्नाटका में नहीं चोरी हुई है, पूरे हिंदुस्तान में सीटें चोरी हुई हैं. ಈ ಕಳ್ತನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ, ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತನ ಆಗಿದೆ. इलेक्शन कमीशन बीजेपी का नहीं है. इलेक्शन कमीशन संविधान के लिए काम करता है. ಇವತ್ತು
ಎಲೆಕ್ಷನ್ ಇವತ್ತು ಚುನಾವಣೆ ಆಯೋಗ ಏನಿದೆ ಬಿಜೆಪಿ ಅವರ ಪರವಾಗಿ ನಿಂತಿದೆ. ಎಲೆಕ್ಷನ್ ಕಮಿಷನ್ ಏನಿದೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಇವತ್ತು ನಡ್ಕೋತಾ ಇದೆ. और कर्नाटक में सीट चोरी की गई है. एक लोकसभा को हमने जांच करके निकाला है. मैं कह सकता हूं कि एक से ज्यादा सीटें यहां चोरी हुई हैं. ಇವತ್ತು ಕರ್ನಾಟಕದಲ್ಲಿ ನಾವು ಒಂದು ಕ್ಷೇತ್ರನ ಪರಿಶೀಲನೆ ಮಾಡಿ ಆ ಕ್ಷೇತ್ರದಲ್ಲಿ ಆದಂತ ಕಳ್ತನನ ನಾವು ಸಾಬೀತು ಮಾಡಿದೀವಿ. 100ಕ್ಕೆ 100 ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ. ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲವಾರು ಉದಾಹರಣೆ ನಮ್ಗೆ ಸಿಗುತ್ತೆ ಅಂತ ಹೇಳಿ. जो कॉन्स्टिट्यूशन का फाउंडेशनल आइडिया है, वन मैन वन वोट, इस पर इलेक्शन कमीशन और उसके के सारे अफसर आक्रमण कर रहे हैं. इसका मतलब वो संविधान पर आक्रमण कर रहे हैं. ಇವತ್ತು ಸಂವಿಧಾನದ ಮೂಲ ಧ್ಯೇಯ ಏನಿದೆ, ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನಂಥದ್ದು. ಚುನಾವಣೆ ಆಯೋಗದ ಅಧಿಕಾರಿಗಳು, ಅವರಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದ್ರ ಮೇಲೆ ಹಲ್ಲೆ ಮಾಡಿ हिंदुस्तान के गरीब जनता पर आक्रमण कर रहे हैं. ಕರ್ನಾಟಕ ರಾಜ್ಯದ ಭಾರತ ದೇಶದ ಬಡ ಜನರ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. और मैं उनसे कहना चाहता हूं, अगर आप सोच रहे हो कि आप इस पर आक्रमण करके बचोगे तो फिर से सोचो. ನಾನು ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಒಂದು ಮಾತಾಡಕ್ಕೆ ಬಯಸ್ತೇನೆ. ನೀವು ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ಅಂತಂದ್ರೆ ತಾವು ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ಒಂದು ವಾರ್ನಿಂಗ್ ನಿಮಗೆ ಕೊಡ್ತೀನಿ. टाइम लगेगा मगर हम आपको पकड़ेंगे. ಸಮಯ ಬರುತ್ತೆ, ಆದ್ರೆ ನಿಮ್ಗೆ ತಕ್ಕದಂತ ಪಾಠನ एक ಕಲಿಸ್ತೀವಿ. एक करके पकड़ेंगे. ಒಬ್ಬೊಬ್ಬರನ್ನ ಹುಡುಕಿ ನಿಮಗೆ ಪಾಠ ಕಲಿಸ್ತೀವಿ. मेरी बात याद रखना, ದೇಶಾದ್ಯಂತ ಹುಡುಕ್ ಕೊಡ್ತೀವಿ. क्योंकि आप अगर इस पर हमला करोगे तो हम आप पर हमला करेंगे. ನೀವು ಈ ಪವಿತ್ರ ಸಂವಿಧಾನದ ಮೇಲೆ ಹಲ್ಲೆ ಮಾಡಿದ್ರೆ ನೇರವಾಗಿ ನಾವು ನಿಮ್ಮ ಮೇಲೆ ಹಲ್ಲೆ ಮಾಡ್ತೀವಿ, ನಿಮ್ಮನ್ನ ಗುರಿ ಮಾಡ್ತೀವಿ. ये हिंदुस्तान की आवाज है. ಈ ಒಂದು ಪವಿತ್ರವಾದಂತ ಗ್ರಂಥ ಈ ದೇಶದ ಧ್ವನಿ. याद रखिए, नरेंद्र मोदी 25 सीट की मार्जिन से प्रधानमंत्री हैं. ತಾವು ನೆನಪಿಟ್ಕೋಬೇಕು, ನರೇಂದ್ರ ಮೋದಿ ಅವರು ಕೇವಲ 25 ಸೀಟುಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. एक सीट हमने दिखा दी कि चोरी हुई है. ಒಂದು ಸೀಟ್ ನಾವು ಸಾಬೀತು ಮಾಡಿ ತೋರಿಸಿದೀವಿ ಕಳ್ತನ ಆಗಿದೆ ಆ ಸೀಟಲ್ಲಿ ಅಂತ ಹೇಳಿ. 25 सीट वो 35,000 या कम वोटों से जीते हैं. 25 ಸ್ಥಾನಗಳನ್ನ ಅವರು 34,000ಕ್ಕಿಂತ ಕಡಿಮೆಯ ಅಂತರದಲ್ಲಿ ಇವತ್ತು ಜಯ ಸಾಧಿಸಿರೋದನ್ನ ನಾವು ನೋಡಿದೀವಿ. अगर हमें इलेक्ट्रॉनिक डेटा मिल जाए, हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है. ಇವತ್ತು ನಮ್ಗೆ ಸರಿಯಾದಂತ ಮಾಹಿತಿ ಕೊಟ್ರೆ ನಾವು ಸಾಕ್ಷಿಯಾಗಿ ತೋರಿಸ್ತೀವಿ ಈ ದೇಶದ ಪ್ರಧಾನಮಂತ್ರಿ ಕಳ್ತನ ಮಾಡಿ ಪ್ರಧಾನಮಂತ್ರಿ पूरे ಆಗಿರ್ತಕ್ಕಂಥದ್ದು. देश को यह सवाल पूछना चाहिए कि इलेक्शन कमीशन इलेक्ट्रॉनिक डेटा और वीडियोग्राफी क्यों नहीं दे रहा है. ಇವತ್ತು ಪೂರ್ತಿ ದೇಶ ಒಕ್ಕೊರಳಿನಿಂದ ಪ್ರಶ್ನೆ ಮಾಡಬೇಕಾಗಿದೆ. ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ಗಳನ್ನ, ವಿಡಿಯೋ ರೆಕಾರ್ಡಿಂಗ್ ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ. मैं लीडर ऑफ ऑपोजिशन हूं, मगर मैं अकेला नहीं बोल रहा हूं. ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು, ಆದ್ರೆ ನಾನು ಒಬ್ಬೊಂಟಿಗನಾಗಿ ಮಾತಾಡ್ತಾ ಇಲ್ಲ. हिंदुस्तान की सारी राजनीतिक ऑपोजिशन की पार्टियां ये सवाल पूछ रही हैं. ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. और इलेक्शन कमीशन को एकदम ये डेटा हमारे हवाले कर देना चाहिए. ಅದೇ ರೀತಿಯಲ್ಲಿ ಚುನಾವಣಾ ಆಯೋಗ ಈ ಕೂಡಲೇನೆ ಈ ಎಲ್ಲ ಮಾಹಿತಿಗಳನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳ್ತೇನೆ. कर्नाटक में जो हमने डेटा निकाला है वो एक क्राइम का एविडेंस है. ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದಿರ್ತಕ್ಕಂಥ ಮಾಹಿತಿ ಒಂದು ದೊಡ್ಡ ಕುತಂತ್ರದ ಸಾಕ್ಷಿಯಾಗಿ ಗುಡ್ಡ ಆಗಿ ನಿಂತಿದೆ. 6 महीने लगे हमें उस डेटा को निकालने के लिए. 6 ತಿಂಗಳಿನ ಕಾಲಾವಧಿ ಆಗಿದೆ ನಮ್ಗೆ ಆ ಮಾಹಿತಿನೆಲ್ಲ ಸಂಗ್ರಹ ಮಾಡೋದಕ್ಕೋಸ್ಕರ. इतना बड़ा कागजों की पाइल थी. 7 ಅಡಿ ಎತ್ತರದ ಕಾಗದಗಳ ಪತ್ರಗಳ ಪೇಪರ್ಗಳನ್ನ ಇವತ್ತು ನಾವು ಪರಿಶೀಲನೆ ಮಾಡಿದ್ದೇವೆ. एक फोटो को लाखों फोटो के सामने कंपेयर किया है. ಒಂದು ಭಾವಚಿತ್ರನ ಲಕ್ಷಾಂತರ ಭಾವಚಿತ್ರಗಳ ಜೊತೆಗೆ ಹೋಲಿಕೆ ಮಾಡಿದ್ದೇವೆ ನಾವು. हर एक नाम को चेक किया है. ಪ್ರತಿಯೊಂದು ಹೆಸರನ್ನ ನಾವು ಪರಿಶೀಲನೆ ಮಾಡಿದ್ದೇವೆ. और हम मानते हैं कि हिंदुस्तान का पूरा जो डेटा है, इलेक्शन का डेटा है, वो एविडेंस है. ಇವತ್ತು ನಾವು ಹೇಳ್ತೀವಿ
ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇರ್ತಕ್ಕಂಥ ಮತಪಟ್ಟಿಗಳು ಇದಕ್ಕೆ ಸಾಕ್ಷಿಯಾಗಿವೆ. ಪ್ರತಿಯೊಂದು ಈ और अगर उसको किसी ने डिस्ट्रॉय किया तो वो एविडेंस को डिस्ट्रॉय कर रहा है. ಇವತ್ತು ನಾವು ಯಾರನ್ನೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಈ ಸಾಕ್ಷಿನ ನಾಶ ಮಾಡಂತ ಕುತಂತ್ರದಲ್ಲಿದ್ದಾರೆ. और उस क्राइम को आगे बढ़ा रहा है. ಈ ರೀತಿಯಾದಂತ ಕುತಂತ್ರನ, ಈ ತಪ್ಪುಗಳನ್ನ ಅವರು ಮುಂದುವರಿಸ್ತಾನೆ ಹೋಗ್ತಾ ಇದ್ದಾರೆ. और इलेक्शन कमीशन को लोगों को एक और बात माननी होगी, समझना होगा. ಇವತ್ತು ಎಲೆಕ್ಷನ್ ಚುನಾವಣೆ ಆಯೋಗದವರು ಜನರ ಹತ್ರದಿಂದ ಕೇಳಂತ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ. हमें एक सीट की सच्चाई निकालने के लिए 6 महीने लगे. ನಮ್ಗೆ ಒಂದು ಸೀಟಿನ ವಾಸ್ತವಾಂಶ ತೆಗೆರಷ್ಟರಲ್ಲಿ 6 ತಿಂಗಳಿನ ಕಾಲಾವಧಿ ಬೇಕಾಗಿತ್ತು. मगर अगर आपने हमें डेटा नहीं दिया तो हम ये काम एक नहीं 10, 15, 20, 25 सीटें में भी कर सकते हैं. ನೀವೇನಾದ್ರೂ ನಮ್ಗೆ ಈ ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ನಾವು ನಿಮ್ಗೆ ಹೇಳ್ತಾ ಇದೀವಿ, ಒಂದು ಕ್ಷೇತ್ರ ಅಲ್ಲ, 5, 10, 15, 25 ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ. पेपर कॉपियां हैं हमारे पास. ನಮ್ಮ ಹತ್ರ ಮಾಹಿತಿ ಇದೆ ಇದ್ರ ಬಗ್ಗೆ. आप छुपा नहीं सकते ನೀವು ಇದನ್ನ ಯಾವುದೇ ಕಾರಣಕ್ಕೂ ಬಚ್ಚಿಡಕ್ಕಾಗಲ್ಲ, ಮುಚ್ಚಿಡಕ್ಕಾಗಲ್ಲ. और आप छुप नहीं सकते. ನೀವು ಸುಮ್ಮನೆ ಕೂಡ ಇರಕ್ ಸಾಧ್ಯವಿಲ್ಲ. एक ना एक दिन आपको ऑपोजिशन का सामना करना पड़ेगा. ಒಂದಲ್ಲ ಒಂದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. हर ऑफिसर को और इलेक्शन कमिश्नर को यह बात अच्छी तरह समझ लेनी चाहिए. ಚುನಾವಣೆ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ, ಅವರ ಮುಖ್ಯಸ್ಥರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ. यहाँ पे एक लोकसभा चोरी की गई है. ಇಲ್ಲೇ ಒಂದು ಚುನಾವಣೆಯ ಫಲಿತಾಂಶನ ಕಳ್ತನ ಮಾಡಿದಂತಾಗಿದೆ. ये एक क्रिमिनल एक्ट है. कर्नाटक की जनता के खिलाफ एक क्रिमिनल एक्ट है. ಇದು ಕರ್ನಾಟಕ ರಾಜ್ಯದ ಜನತೆಯ ವಿರುದ್ಧವಾಗಿ ಇದೊಂದು ದೊಡ್ಡ ಅಪರಾಧವಾಗಿ ನಿಂತಿದೆ. ಅಪರಾಧ ಮಾಡಿದ್ದಾರೆ ಇವತ್ತು ಕರ್ನಾಟಕದ और ವಿರುದ್ಧವಾಗಿ. कर्नाटका की सरकार को इस क्राइम का इन्वेस्टिगेशन करना चाहिए और एक्शन लिया जाना चाहिए. ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅಪರಾಧದ ವಿರುದ್ಧವಾಗಿ ತನಿಖೆ ನಡೆಸಬೇಕು, ಜನಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ये जो इलेक्शन कमीशन के ऑफिसर्स हैं जिन्होंने 1000, 10,000, 15,000 लोगों को, फेक लोगों को वोटर लिस्ट में डाला है, इनसे सवाल पूछना चाहिए. ಇವತ್ತು ಯಾವ ಚುನಾವಣೆ ಅಧಿಕಾರಿಗಳಿದ್ದಾರೆ, ಯಾರು ಸೇರ್ಕೊಂಡು 5,000, 10,000, 15,000 ಮತಗಳನ್ನ ಇವತ್ತು ಮತದಾರರ ಪಟ್ಟಿಗೆ ಸೇರಿಸಿದ್ದಾರೆ, ಅವರೆಲ್ಲರನ್ನೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. और महादेवापुरा की सच्चाई निकालनी चाहिए. ಮತ್ತೆ ಮಹದೇವಪುರ ಚುನಾವಣೆಯಲ್ಲಿ ನಡೆದಂತ ವಾಸ್ತವಾಂಶನ ಹೊರಗೆ ತೆಗಿಬೇಕಾಗಿದೆ. मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए. ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದ ಹೇಳಕ್ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತ ತಾವೆಲ್ಲರೂ ಕೂಡ ತಮ್ಮ ರಕ್ತಗತವಾಗಿ ರಕ್ತದಲ್ಲಿ ಸಂವಿಧಾನದ ಡಿಎನ್ಎ ತಮ್ಮೆಲ್ಲರಲ್ಲಿ ಕೂಡ ಇದೆ ಅಂತ ಹೇಳಿ आपको याद होगा कि कर्नाटका की सरकार चोरी की गई थी. ತಮಗೂ ಕೂಡ ನೆನಪಿರಬಹುದು, ಈ ಹಿಂದೆ ಕರ್ನಾಟಕ ರಾಜ್ಯದ ಸರ್ಕಾರನ ಕೂಡ ಕಳ್ತನ ಮಾಡಿದ್ದಂಥದ್ದು. पैसा देकर चोरी की गई थी. ಕಾಸುಗಳನ್ನ ಕೊಟ್ಟು, ಹಣ ಕೊಟ್ಟು ಸರ್ಕಾರ ಕಳ್ತನ ಆಯ್ತು. और मैं आपसे अब कह रहा हूं 100% सबूत के साथ कि लोकसभा में भी आपसे चोरी की गई है. ನಾನು ಮತ್ತೊಮ್ಮೆ ತಮ್ಗೆ ಹೇಳ್ತಾ ಇದ್ದೀನಿ, 100ಕ್ಕೆ 100 ವಿಶ್ವಾಸದೊಂದಿಗೆ ಹೇಳ್ತಾ ಇದ್ದೀನಿ, ಸಾಕ್ಷಿ ಆಧಾರದ ಜೊತೆ ಹೇಳ್ತಾ ಇದ್ದೀನಿ, ಲೋಕಸಭೆಯ ಚುನಾವಣೆ ಕೂಡ ಕಳ್ತನ ಆಗಿದೆ ಅಂತ. बीजेपी की विचारधारा इस संविधान के खिलाफ है. ಬಿಜೆಪಿ ಅವರ ತತ್ವ ಸಿದ್ಧಾಂತ ಈ ಸಂವಿಧಾನದ ವಿರೋಧವಾಗಿದೆ. और ये हिंदुस्तान के गरीब लोगों का, किसानों का, मजदूरों का, छोटे व्यापारियों का हथियार है. ಇವತ್ತು ಈ ಸಂವಿಧಾನ ಈ ದೇಶದಲ್ಲಿರ್ತಕ್ಕಂಥ ಬಡವರು, ಕಾರ್ಮಿಕರು, ರೈತರು, ಕೂಲಿ ವರ್ಗದವರು ಇವರೆಲ್ಲರ ರಕ್ಷಣೆಗಿರ್ತಕ್ಕಂಥದ್ದು ಈ ಒಂದು ಪವಿತ್ರ ಪುಸ್ತಕ ಮಾತ್ರ. और हर कांग्रेस पार्टी का कार्यकर्ता और नेता इसकी रक्षा करेगा. ಮತ್ತೆ ಪ್ರತಿ ಕಾಂಗ್ರೆಸ್ ಪಕ್ಷ